ಕ್ಷಮಿಸಿ. ಇನ್ನು ನಾವು ಪಾಪದಲ್ಲಿ ಶಾಪದಲ್ಲಿ ಬಿದ್ದೋಗುವುದಕ್ಕೆ ನನ್ನೆಲ್ಲರಿಗೂ ಕಾಪಾಡಿ ರಕ್ಷಿಸಿ ಅದ್ಭುತವಾಗಿ ನಡೆಸ್ತಿರುವುದನ್ನು ನಾವು ಪ್ರಾರ್ಥಿಸಬೇಕಾಗ್ತದೆ. ದೇವರೇ, ನಿನ್ನ ಸನ್ನಿಧಿಯಲ್ಲಿ ದೇವರೇ ನಾವೆಲ್ಲರೂ ಪ್ರಾರ್ಥಿಸ್ತೇವಪ್ಪ, ನಮ್ಮನ್ನು ಬಲಪಡಿಸಬೇಕಾಗ್ತದೆ. ನಮ್ಮೆಲ್ಲರ ಒಳಗಿರ್ತಕ್ಕಂಥ ದೋಷ, ಅಪರಾಧ, ಶಾಪದ ಕುಟುಂಬದಲ್ಲಿರ್ತಕ್ಕಂಥ ದೋಷ, ಅಪರಾಧ, ಪಾಪಗಳಿಂದ ಎಸ್ಪೆಷಲಿ ನಾಸ್ತಿಕರ ಮಾರ್ಗದಿಂದ ನಮ್ಮನ್ನು ತಪ್ಪಿಸುವ ದೇವರೇ, ನಿಮ್ಮ ಕೃಪೆಯಿಂದ ನಿಮ್ಮ ಅನುಗ್ರಹದಿಂದ ನೀನೇ ನಮಗೆ ಆಧಾರನಾಗಿದ್ದು, ಶಕ್ತನಾಗಿದ್ದು, ಕರ್ತನಾಗಿದ್ದು ನಮ್ಮ ನಡೆಸುವ ಲೋಕದ ಜ್ಞಾನ, ಬಲ, ಬುದ್ಧಿ, ವಿವೇಕ ನಮಗೆ ಬೇಕಾಗಿಲ್ಲ ಕರ್ತನೆ. ನಿನ್ನಲ್ಲಿರ್ತಕ್ಕಂಥ ಜ್ಞಾನ, ಬಲ, ಬುದ್ಧಿ, ವಿವೇಕ ನಮಗೆ ಕೊಡಬೇಕಂತ. ಹೌದು, 365 ಲೋಕದಲ್ಲಿ ನಾವು ಯಾವ ಯಾವ ತರ ಜೀವಿಸಿರುವ ನಿಮ್ಮ ದೃಷ್ಟಿಗೆ ಅನೇಕ ಕೆಟ್ಟದು ಮಾಡಿದ್ದ ಇದಿರ್ಬೋದು ಕಾಣ್ತಾನೆ. ಕೆಟ್ಟದೆಲ್ಲ ಇವತ್ತು ನಮ್ಮನ್ನು ತಳಿಸ್ಕೊಳ್ತೇವೆ, ನಾವು ಪ್ರಾರ್ಥಿಸ್ತೇವೆ. ಕೆಟ್ಟು ಬಿಡ್ತಕ್ಕಂಥ ಎಲ್ಲದೂ ನಮ್ಮನ್ನಿಂದ ದೂರ ಮಾಡಬೇಕಂತ. ಮನುಷ್ಯನು ಸ್ನಾನ ಮಾಡಿದ್ರೆ ಮಾತ್ರ ಶುದ್ಧ ಆಗಲ್ಲ. ಮೈ ತಳ್ಕೊಂಡ್ರೆ ಮಾತ್ರ ಮನುಷ್ಯನು ಶುದ್ಧ ಆಗಲ್ಲ ದೇವ್ರೆ. ಅಂತ ಹೃದಯದಲ್ಲಿರ್ತಕ್ಕಂಥ ಪಾಪವನ್ನು ಯಾವಾಗ ತೊಳೆದುಕೊಳ್ಳೋದನ್ನು ಅವಾಗ ಶುದ್ಧ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಪಾಪವನ್ನು ಹೋಗಲಾಡಿಸುವುದಕ್ಕಾಗಿ, ಪಾಪದಿಂದ ಬೆಳೆಸುವುದಕ್ಕಾಗಿ ಈ ಭೂಲೋಕಕ್ಕೆ ನೀವು ಬಂದಿದ್ರಪ್ಪ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿ ಇವತ್ತಿನ ದಿನ ಎಷ್ಟು ಜನರು ದೇವರೇ ತನ್ನ ಪಾಪದ ಕಾರ್ಯ ಕ್ರಿಯೆಗಳನ್ನು ಒಪ್ಪಿಕೊಂಡು ಬಿಟ್ಕೊಟ್ಟು ನಿನ್ನ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕಾಗಿ ಶಕ್ತರಾಗಿದ್ದಲ್ಲ ಕರ್ತಾನೆ. ಅವರನ್ನು ಸ್ಪರ್ಶ ಮಾಡಪ್ಪ ದೇವರೇ, ಸ್ಪರ್ಶ ಮಾಡಪ್ಪ ಕರ್ತಾನೆ. ಹಳೆಯ ಜೀವಿತ ನಮಗೆ ಬೇಕಾಗಿಲ್ಲಪ್ಪ ಕರ್ತಾನೆ. ಹಳೆಯ ಜೀವಿತ ಬೇಡ ದೇವರೇ. ಹಳೆಯ ಜೀವಿತದ ನಮ್ಮನ್ನು ತೆಗೆಯಪ್ಪ. ನಿಮ್ಮ ಅಮೂಲ್ಯ ರಕ್ತದಿಂದ ನಮ್ಮೆಲ್ಲರನ್ನ ತೊಳೆದು ಶುದ್ಧೀಕರಿಸುವಪ್ಪ ಕರ್ತಾನೆ. ಹೊಸ ವರ್ಷದಲ್ಲಿ ಎತ್ತಿರುವಾಗ ನೂತನ ಸ್ವಭಾವವನ್ನು ಧರಿಸಿಕೊಂಡು ಹೊಸ ವರ್ಷದಲ್ಲಿ ಎತ್ತಿರುವಂತೆ ನಮ್ಮನ್ನು ಸಹಾಯ ಮಾಡಕರ್ತಾನೆ. ನಿಮಗೆ ಮಹಿಮೆ ಆಗಲಿ, ಕಾರ್ಯ ಮಾಡುವುದಾಗಿ ಆರಾಧನೆ
ಈ ವರ್ಷವೆಲ್ಲ ಕಷ್ಟದ ದಿನಗಳಲ್ಲಿ ನಮ್ಮ ಜೊತೆಗಾರನಾಗಿ ಸಹಾಯ ಮಾಡಿದ ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯವೆಂಬುದಾಗಿ ವಾಕ್ಯದಲ್ಲಿ ಮನೆಯವರೆಗ ತಾಳ್ಮೆಯೊಳಗುಣ ಧನ್ಯನು ಎಂಬುದಾಗಿ ವಾಕ್ಯದಲ್ಲಿ ಕಷ್ಟವನ್ನು ಸಹಿಸಿಕೊಂಡು ತಾಳಿಕೊಂಡು ದೇವರ ಸನ್ನಿಧಿಯಲ್ಲಿ ಅನೇಕ ಜನರಿಗೆ ವರ್ಷದ ಕಳೆದ ಈ ಹೊಸ ವರ್ಷದಲ್ಲಿ ದೇವರ ಹೆಜ್ಜಿಡುವಾಗ ನೀವು ಕಾರ್ಯ ಮಾಡಿ ಹಳೆ ವರ್ಷದ ಕಾರ್ಯಗಳೆಲ್ಲ ಹಳೆ ವರ್ಷದಲ್ಲಿ ಮಾಡಿರ್ತಕ್ಕಂಥೆಲ್ಲ ದೋಷ ಅಪರಾಧ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡು ದೇವರೇ. ನಮ್ಮೆಲ್ಲರನ್ನು ಕ್ಷಮಿಸುವ ಕರ್ತನೆ. ಹಳೆ ವರ್ಷದ ಸಮಯದಲ್ಲಿ ಕರ್ತನೆ ಅನೇಕ ಕಷ್ಟ ನಷ್ಟ ಶ್ರಮೆಗಳು ಕಣ್ಣೀರಿನಿಂದ ದೇವರೇ ನಾವು ಕಾಣಿಸಿದ ಕರ್ತನೆ. ಹೊಸ ವರ್ಷದಲ್ಲಿ ದೇವರೇ ಹೊಸದಾಗಿ ನಮ್ಮನ್ನು ಅದ್ಭುತ ಕಾರ್ಯಗಳಿಂದ ತೋರಿಸುವ ದೇವರೇ. ಇಂಥ ಒಂದು ಕಷ್ಟಗಳಿಂದ ಘೋರವಾಗಿರ್ತಕ್ಕಂಥ ಸಮಸ್ಯೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಈ ಸಭೆ ಕೂಡ ಅನೇಕ ವಿಷಯದಲ್ಲಿ ಹಿಂಸೆಗೊಳಗಾಗಿದ ಕರ್ತನೆ. ತನ್ನವರಿಂದ ನನ್ನವರಿಂದ ನಂಬಿದವರಿಂದ ವಿಶ್ವಾಸಿಗಳಿಂದ ಭಕ್ತರಿಂದ ಕರ್ತನೆ ನಾನೇ ಅಂತಕ್ಕಂಥ ಪ್ರತಿಯೊಬ್ಬರಿಂದ ದೇವರೇ ಅವಮಾನಗಳ ಗುರಿ ಆಯ್ತಕ್ಕಂಥ ಪರಿಸ್ಥಿತಿ ದೇವರೇ. ಅದಕ್ಕಾಗಿ ಸನ್ನಿಧಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಈ ಹಳೆ ವರ್ಷದಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಭಾವನೆಗಳು ಕೆಟ್ಟ ಕಾರ್ಯಗಳು ದೇವರೇ ತೆಗೆದು ಹೊಸ ವರ್ಷದಲ್ಲಿ ದೇವರೇ ಈ ಸಭೆ ಹೊಸದಾಗಿ ನಿಲ್ಲುವಂತೆ ಹೊಸದಾಗಿ ಆಶೀರ್ವಾದ ಹೊಂದುವಂತೆ ನೀವು ಸಹಾಯ ಮಾಡಬೇಕಾಗ್ತಾನೆ. ಸಭಿಕರಲ್ಲಿ ಕೂಡ ಹೇರಳವಾಗಿ ನಾವು ಪ್ರಾರ್ಥಿಸ್ತಾ ಇರ್ತಾನೆ. ಹೊಸ ವರ್ಷದಲ್ಲಿ ದೇವರೇ ಅವ್ರ ಹೃದಯಗಳನ್ನು ತೆರೆಯಪ್ಪ, ಅವ್ರ ಮಾರ್ಗಗಳನ್ನು ತೆರೆಯಪ್ಪ ಕರ್ತಾನೆ. ಇಲ್ಲಿ ಯಾರ ದಿನದಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಾಗಿರ್ತಕ್ಕಂಥ ಪ್ರತಿಯೊಂದು ಕುಟುಂಬ ಹೇರಳವಾಗಿ ಆಶೀರ್ವಾದಕ್ಕೆ ಬೆಳೆಯಬೇಕಪ್ಪ ಕರ್ತಾನೆ. ಯಾವ ಕುಟುಂಬ ಪಾಪ ಶಾಪ ದೋಷ ಅಪರಾಧ ಗುರಿಯಾಗಲು ಸಾಧ್ಯ ಇಲ್ಲ. ಹೊಸ ವರ್ಷದಲ್ಲಿ ಪ್ರತಿಯೊಂದು ಕುಟುಂಬ ಪ್ರತಿಯೊಬ್ಬರು ಹೊಸ ಜೀವನ ಮಾಡಬೇಕಂತ ನೀವು ಕಾರ್ಯ ಮಾಡಬೇಕು. ಸಭಿಕರೊಳಗಿರ್ತಕ್ಕಂಥ ಎಲ್ಲ ದೋಷ ಅಪರಾಧ ಕಲ್ಮಶಗಳು ಪಾಪ ಶಾಪಕ್ಕೆ ಸಂಬಂಧಪಟ್ಟಂತ ಜೀವಿತದಿಂದ ಮಾರ್ಪಡಿಸುವುದನ್ನು ನಾವು ಪ್ರಾರ್ಥಿಸ್ತೇವೆ. ನಿಮಗೆ ಮಹಿಮೆ ಆಗಲಿ. ಸೇವಕನಾಗಿ ಹೊಸ ವರ್ಷದಲ್ಲಿ ಯಾವ ತರ ಈ ಸಭೆ ಆಲಯವನ್ನು ನಡೆಸ್ಕೊಳ್ಳಬೇಕು, ಯಾವ ತರ ಕುಟುಂಬ ನಡೆಸ್ಕೊಳ್ಳಬೇಕು, ನಾನು ಕೂಡ ನಿಮ್ಮ ಜ್ಞಾನದಿಂದ ಬಲದಿಂದ ಕೃಪೆ ಅನುಗ್ರಹದಿಂದ ತುಂಬಿಸುವ ಈ ಹಳೆ ವರ್ಷದಲ್ಲಿ ಅನೇಕ ಒಂದು ಹಿಂಸೆಗಳಾದ ದೇವರೇ ನಿಮ್ಮ ಚಿತ್ತ ಮಾತ್ರ ನೆರವೇರಲಿದ್ದೇವೆ. ಮಾನವರಿಗೆ ಇಷ್ಟೋ ಆಸೆ ಆಕಾಂಕ್ಷೆಗಳು ಇಟ್ಟುಕೊಂಡಿರ್ತೇವೆ ಕರ್ತನೆ. ನಿಮ್ಮ ಚಿತ್ತ ನಾವೆಲ್ಲರ ಜೀವಿತದಲ್ಲಿ ನೆರವೇರಿಸಿ ನಿಮ್ಮ ಚಿತ್ತಂತೆ ನಡೆಸಲೇಬಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಕರ್ತನೆ. ನೀವು ಕರ್ತನೆ ನಾವು ಸಿದ್ಧವಾಗಿ ಬಂದಿದ್ದೇವೆ ಕರ್ತನೆ. ಅದು ನಿಮಗೆ ಸ್ತೋತ್ರ ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಈ ಸಭೆಯಿಂದ ನನ್ನಿಂದ ಸಭಿಕರಿಂದ ಎಲ್ಲ ಬಲಹೀನತೆಗಳೆಲ್ಲ ಮರೆಯಲ್ಪಡಲಿದ್ದೇವೆ. ಎಲ್ಲ ಶರೀರದ ರೋಗ ವ್ಯಾಧಿಗಳು ಮರೆಯಲ್ಪಡಲಿದ್ದೇವೆ. ಮಾಟ ಮಂತ್ರ ಶಕ್ತಿಗಳು ಮರೆಯಲ್ಪಡಲಿದ್ದೇವೆ. ನಿಮ್ಮ ಪರಿಶುದ್ಧಾತ್ಮದ ಕಾರ್ಯ ಯಾರ್ಯಾರಿನ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಹೋಗಿರುವ ದಿನ ಪಾಪದಿಂದ ದೋಷಗಳಿಂದ ಬಿಡುಗಡೆ ಹೊಂದಿದ್ದೇವೆ ಕ್ಷಮಿಸುವ ಪ್ರಾರ್ಥನೆ ಮಾಡಿದರು. ಅವರು ಬಿಡುಗಡೆಗೆ ಪ್ರಾರ್ಥಿಸುವ ಕ್ಷಮಿಸು ದೇವರಿಂದ ನಡೆಸಿಸಿ ನಿಮ್ಮ ಹಸ್ತದಲ್ಲಿ ದೇವರು ಹಿಡಿದುಕೊಂಡು ಸದಾಕಾಲ ನಡೆಸ್ತಾರೆ ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗ್ತದೆ. ಈ ಪೂರ್ಣದ 65 ದಿನಗಳು ಬಹಳ ಕಠಿಣವಾಗಿರ್ತಕ್ಕಂಥ ದಿನಗಳು ಬೇಕಾಗ್ತದೆ. ಇಂಥ ಒಂದು ಕಠಿಣತೆಯಿಂದ ನಮ್ಮನ್ನು ತೆಗೆಯಬೇಕಾಗ್ತದೆ. ಇಂಥ ಕಠಿಣ ತೆಗೆದು ನಮ್ಮನ್ನು ಸರಿಪಡಿಸಲು ಸಹಾಯ ಮಾಡಿ. ನಮ್ಮ ದೇಶವೆಲ್ಲ ನಮ್ಮ ರಾಜ್ಯವೆಲ್ಲ ಅನೇಕ ವಿಷಯದಲ್ಲಿ ದೇವರೇ ಕಳವಳಗೊಂಡಿರಬೇಕಾಗ್ತದೆ. ಈ ಕಳವಳದಿಂದ ನಮ್ಮ ದೇಶ ನಮ್ಮ ರಾಷ್ಟ್ರವನ್ನು ಬೆಳೆಸುವ ದೇವರು ನಮ್ಮ ಬೀದರ್ ಜಿಲ್ಲೆಗಳನ್ನು ಬೆಳೆಸುವ ಕ್ರಿಸ್ತವರು ಹುರಿತವಾಗಿರತಕ್ಕಂಥ ಪ್ರತಿಯೊಂದು ಒಬ್ಬರಿಗೆ ಅಧೀನವಾಗಿ ಮಾರ್ಪಡಿಸಲಿ. ಯಾರ ವಿರೋಧಿಗಳು ಕರ್ತನೆ ಅವರಿಗೆ ಸಂಪೂರ್ಣವಾಗಿ ಮಾರ್ಪಡಿಸುವ ಮನಸ್ಸುಗಳನ್ನು ಮಾರ್ಪಡಿಸಬೇಕು. ನಾವು ಭಾರತ ದೇಶದ ನಿವಾಸಿಗಳು ಕರ್ತನೆ, ಭಾರತೀಯರು ಕರ್ತನೆ, ನಾವೆಲ್ಲ ಒಟ್ಟಾಗಿ ಜೀವಿಸುವಂತೆ ಒಂದೇ ಮನಸಂಕಲ್ಪದಿಂದ ನಡೆಯುವಂತೆ ನಮ್ಮನ್ನು ಸಹಕರಿಸಿರುವುದು ನಾವು ಪ್ರಾರ್ಥಿಸುತ್ತೇವೆ. ಅನೇಕ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದ ನಾವು ಪ್ರಾರ್ಥನೆ ಕೇಳಿದ
29-30 ದಿನ ಅದ್ಭುತವಾಗಿ ಪ್ರಾರ್ಥನೆ ನಡೆಸಿದೆ, ಅದ್ಭುತವಾಗಿ ನಮ್ಮನ್ನು ಸಂದೇಶದಲ್ಲಿ ನಡೆಸಿದೆ. ಈ ದಿನ ಕೂಡ ನಮ್ಮನ್ನು ಅದ್ಭುತವಾಗಿ ನಡೆಸಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ಇವತ್ತಿನ ವಾಕ್ಯ ಕೇಳುವುದು ಬರ್ತದೆ. ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವರು ಹೇಳ್ತಕ್ಕಂಥ ನಾನು ಬಲಹೀನನು, ಜ್ಞಾನದಿಂದ ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದ ಅಭಿಷೇಕವನ್ನು ವಾಕ್ಯಗಳು ಸ್ವಲ್ಪ ನೀನು ಮೊದಲು ಮಾತಾಡಿ ನನ್ನ ಬಾಯಿ ತುಟ್ಟು ನಾಳೆಯಿಂದ ನಾವೆಲ್ಲರಿಗೆ ಮಾತಾಡಬೇಕಾಗ್ತದೆ. ಈ ಮಾತಾಡುವುದರ ನಾವೆಲ್ಲರೂ ನೀವು ಬರುವ ರಕ್ಷಿತವಾಗಿ ಬದುಕಿಕೊಳ್ಳಲು ಸಾಧ್ಯತೆ ಕಾಣ್ತಾನೆ. ನಿಮ್ಮ ವಾಕ್ಯದಲ್ಲಿ ನಮ್ಮನ್ನು ಮಾತಾಡ್ತಾರೆ ಸಭದಲ್ಲಿ ನಮ್ಮೆಲ್ಲರೂ ಆತ್ಮಣ್ಣ ಸೇರಿ ನಷ್ಟಗೊಪ್ಪಿಕೊಡ್ತಪ್ಪ. ವಾಕ್ಯದವರು ನನಗೆ ನಮ್ಮೆಲ್ಲರಿಗೆ ಅದ್ಭುತವಾಗಿ ಮಾತಾಡ್ತೀವಿ ಎಂಬುದಾಗಿ ನಮ್ಮ ಒಡೆಯನು ರಕ್ಷಕನಾಗಿರ್ತಕ್ಕಂಥ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಂಡಿದ್ದು ಪರಲೋಕದಲ್ಲಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷದ ಕೈ ತೋರಿಸುತ್ತೆ. ಆಮೆನ್. ದೇವರು ಮನೆ ಹೇಳುವಾಗ ಆಶೀರ್ವದಿಸಲಿ. ಇವತ್ತಿನ ಅದ್ಭುತವಾಗಿ ಸಂದೇಶ ಕಡೆನ ಹೋಗುವಲ್ಲಿ 2 ದಿನ ಯಾವ ಯಾವ ವಿಷಯದ ವಾಕ್ಯ ಕೇಳಿದ ಯಾರು ಹೇಳ್ತಾರೆ? ಎಚ್ಚರವಾಗಿದ್ದು ಮುಂದೆ ಸಾಕಬೇಕೆಂಬ ಉದ್ದೇಶ. ನಿನ್ನ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕೆಂಬುದಾಗಿ ನಾನು ಹೇಳಿದೆವಲ್ಲ. ಎಚ್ಚರಿಕೆಯಲ್ಲಿ ನೂತನವಾಗಿರ್ತಕ್ಕಂಥ ಸಂದೇಶಗಳಲ್ಲಿ 2 ದಿನ ಅದ್ಭುತವಾಗಿ ದೇವರ ಸಂದೇಶವನ್ನು ಕೇಳಿದ್ದೇವೆ. ಅದಕ್ಕೆ 3ನೇ ದಿನ ಕೂಡ ಕೊನೆ ದಿನ, ಈ ವರ್ಷದ ಮೊದಲನೇ ದಿನ ಕೊನೆ ದಿನ ರೀ. ಯಾವ ದಿನ? ಯಾವ ದಿನ? ಕೊನೆಯ ದಿನ. ಕೊನೆಯ ದಿನ ಅಂದ್ರ ಎಷ್ಟು ಸಮಯದ ನಮ್ಮ ಕೈದಾಗಿನ? 3 ಗಂಟೆ ನಮ್ಮ ಕೈದಾಗ. ಓಕೆ, ಹಲ್ಲೆಲೂಯಾ. 3 ಗಂಟೆ ಕೈದಾಗಿದ್ರು ಕೂಡ ಪರವಾಗಿಲ್ಲ. ಆದ್ರೆ ಈ ದಿನಗಳು ಬರ್ತಾವ, ದಿನಗಳು ಹೋಯ್ತಾವ. ಆದ್ರೆ ದೇವರು ಯಾವಾಗಲೂ ಶಾಶ್ವತವಾಗಿರ್ತಕ್ಕಂಥನು. ದೇವರ ಮಕ್ಕಳು ಕೂಡ ಯಾವಾಗಲೂ ಶಾಶ್ವತವಾಗಿರ್ತಕ್ಕಂಥವ್ರು ಆಗಿರ್ತಾರೆ. ಅದಕ್ಕಾಗಿ ಇಲ್ಲಿ ನೋಡ್ತೇವೆ ನಾವು ಇವತ್ತು ಕೂಡ 3 ವಿಷಯವಾಗಿ ನಿಮಗೆ ನಾನು ದೇವರ ಸಂದೇಶವನ್ನು ಕೊಡುವುದಕ್ಕಾಗಿ ನಾನು ಶಿಕ್ಷನಾಗಿರುತ್ತೇನೆ. ಅದಕ್ಕಾಗಿ ಜ್ಞಾನೋಕ್ತಿಗಳು ಬರೆದ ಗ್ರಂಥ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 6ನೇ ವಚನ ಓದಿರಿ. ಕೃಪಾ ಸತ್ಯತೆಗಳಿಂದ ಪಾಪ ನಿವಾರಣೆ, ಯೆಹೋವನ ಭಯಭಕ್ತಿಯಿಂದ ಹಾನಿ ನಿವಾರಣೆ ಎಂಬುದಾಗಿ. ಏನಂತ್ರಿ? ಕೃಪಾ ಸತ್ಯತೆಗಳಿಂದ ಏನ್ ನಿವಾರಣೆ ಅಂತ? ಏನ್ ನಿವಾರಣೆ ಅಂತ? ಪಾಪ ನಿವಾರಣೆ. ಯಾರಲ್ಲಿ ಕೃಪಾ ಸತ್ಯಗಳವನು ಅವ್ರ ಒಳಗಿರ್ತಕ್ಕಂಥ ಎಲ್ಲ ಪಾಪಗಳು ನಿವಾರಣೆ ಆಗ್ಲಕ್ಕೆ ಸಾಧ್ಯತೆ. ಒಂದು ವೇಳೆ ಕೃಪಾ ಸತ್ಯತೆ ನಿಮ್ಮ ಒಳಗೆ ಇಲ್ಲ ಅಂದ್ರ ಪಾಪ ನಿವಾರಣೆ ಆಗ್ಲಕ್ಕೆ ಸಾಧ್ಯ ಇಲ್ಲ. ಆಯ್ತೇನ್ರಿ? ಆಯ್ತದ? ಆಯ್ತದೇನ್ರಿ? ಸತ್ಯ ಬಂದಾಗ ಪಾಪ ನಿವಾರಣೆ ಆಯ್ತದ ಅಥವಾ ಪಾಪ ಇದ್ದಾಗ ಸತ್ಯ ನಿವಾರಣೆ ಆಯ್ತದ? ಒಂದ್ ವೇಳೆ ಪಾಪದಿಂದ ನೀವು ತುಂಬಿದವರಾಗಿದ್ದಾಗ ಸತ್ಯತೆ ನಿಮ್ಮ ಒಳಗೆ ಬಂದಂತ ನಿಮ್ಮ ಒಳಗಿರ್ತಕ್ಕಂಥ ಪಾಪ ನಿವಾರಣೆ ಆಯ್ತು. ಎರಡಲ್ಲ. ಈಗ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಗೆ ನಾನು. ಹೊಲದಲ್ಲಿ ಬೆಳೆ ಬೆಳೆಸಿರಿ, ಆ ಬೆಳಿಗ್ಗೆ ರಾಶಿ ಮಾಡಿ ಮನೆಗೆ ತಂದು ಊಟ ಮಾಡ್ತೀರಿ ಅಥವಾ ಬೆಳಿನೇ ತಂದು ಊಟ ಮಾಡ್ತೀರಿ? ಏನ್ ಮಾಡ್ತೀರಿ? ಹೊಲದಾಗ ರಾಶಿ ಹಸನ್ ಮಾಡಿ ಪೂರ ಸಂಪೂರ್ಣವಾಗಿ ಅದನ್ನ ಕ್ಲಿಯರ್ ಮಾಡಿ ಮೀನಿಗೊಂದು ಅದಕ್ಕೆ ಯಾವ ತರ ಮಾಡ್ಬೇಕು ಆ ತರ ಮಾಡಿಕೊಂಡು ಮನೆಗೆ ತಂದು ಅದಕ್ಕ ಸೇವನೆ ಮಾಡುವುದಕ್ಕಾಗಿ ನಾವು ಉಪಯೋಗಿಸ್ಕೊಳ್ತಾ ಹೋಗ್ತೇವೆ. ಅದೇ ತರ ಕೃಪಾ ಸತ್ಯತೆಗಳಿಂದ ಪಾಪ ನಿವಾರಣೆ ತಪ್ಪೇರಿ. ಯಾರ ಒಳಗ ಕೃಪೆ ಮತ್ತು ಸತ್ಯಗಳು ಬರ್ತಾವೋ, ಸತ್ಯ ಮಾರ್ಗದಾಗ ಯಾರು ನಡಿಲಕ್ಕ ಪ್ರಯಾಸ ಪಡ್ತಾರೋ ಅವ್ರ ಒಳಗ ಸ್ವಲ್ಪ 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 ಪಾಪಗಳು ಬರ್ಬೇಕು. ಅಲ್ರಿ? ಏಕದಮ್ ಹೋಯ್ತಾವ? ಸ್ವಲ್ಪ ಸ್ವಲ್ಪ ಹೋಯ್ತಾವ. ಇವತ್ತೊಡೆ ದೇವ್ರೇ ಅಂದಾಗ ದೇವ್ರಿಗೆ ಗೊತ್ತೊಡೆ ಎತ್ತಿರದಂತ, ದೇವ್ರಿಗೆ ಅಂದಾಗ ನಾಳೆ ತೊಡೆ, ದೇವ್ರಿಗೆ ಅಂದಾಗ ನಾಳೆ ತೊಡೆ. ಒಂದೇ ಟೈಮ್ ಏಕದಮ್ ಕೆಲವರು ಸೆರೆಗುಡರಿಗೆ ಬಿಟ್ಕೊಡ ಒಂದೇ ಸರ್ತಿ ಬಿಟ್ಕೊಟ್ರ
ಕೈ ಕಾಲೆಲ್ಲ ವಾಕಾಯ್ತಾವ ಅಂತೇಳಿ ಹೇಳಕ್ಕೆ ಬರ್ಲತ್ತ ಮನುಷ್ಯ. ಸತ್ಯನಾ? ಒಂದೇ ಪರ್ಸಿ ಕೊಡ್ಕೊತಾನೆ ಹೊರಗೆ ಬಿದ್ದಂತ ಮನುಷ್ಯ ಬಿಟ್ಕೊಟ್ಟು ನಂತರ ಅವನಿಗೆ ಕೈ ಕಾಲೆಲ್ಲ ಇದಾಗುತ್ತವ. ಮತ್ ನನಗೆ 2008 ಇವತ್ತಿನ ದಿನ ಸಂಪೂರ್ಣವಾಗಿ ನಾ ಸರಿ ಕುಡಿಯೋದು ಬಿಟ್ಕೊಟ್ಟಿದ್ದೆ. ನನ್ನ ಕೈ ಕಾಲು ನಡಿಗೆವಾನು ಏನು ನಡಿಗೆ. 29 ತಾರೀಕು 30 ತಾರೀಕು 2 ದಿನ ಊಟ ಉಪಚಾರ ಇಲ್ಲ, 3ನೇ ದಿನ ಊಟ ಉಪಚಾರ ಇಲ್ಲ. ಆದ್ರೆ ದೇವರು ಆತನ ಕೃಪೆಯಿಂದ ನಮ್ಗ ಆಹಾರವನ್ನು ಒದಗಿಸಿಕೊಟ್ಟ. ಅದಕ್ಕೆ ದೇವರಿಗೆ ಸ್ತೋತ್ರ. ಆದ್ರೆ ಒಂದೇ ದಿನ 26ನೇ ತಾರೀಕು ಸೇರಿಕೊಂಡು ಅದ್ರ ಬಾದ ಒಂದು ನಿರ್ಧಾರ ಮಾಡಿಕೊಂಡು ಆ ನಿರ್ಧಾರಕ್ಕಾಗಿ ದೇವರೇ ಎಂಬುದಾಗಿ ದೇವ್ರ ಕಡೆ ತಿರುಗಿಕೊಂಡಾಗ ಏನೇ ಗೊತ್ತದನ, ಯಾಕೆ ಕೈಕಲ್ ನಡಿಗಿಲ್ಲ, ಯಾ ಶರೀರಕ್ಕ ಹಾನಿ ಆಗಿಲ್ಲ, ಯಾವ ಇರ್ತಕ್ಕಂಥ ಪರಿಸ್ಥಿತಿ ನಂದು ಬಂದಿಲ್ಲ. ಆದ್ರೆ ಮನಸ್ಸಿನ ಒಳಗಾದ ಪ್ರೇರಣೆ, ಮನಸ್ಸನ್ನು ಯಾವಾಗ ನಾವು ಶುದ್ಧಿ ಮಾಡಿಕೊಳ್ಳುತ್ತೇವೋ ಅವಾಗ ದೇವರು ನಮ್ಮ ಮನಸ್ಸು ಶುದ್ಧಿ ಮಾಡ್ತಾನೆ ಪ್ರೇರಣೆ, ನಮ್ಮ ಶರೀರಗಳ ಶುದ್ಧಿ ಮಾಡ್ತಾನೆ ಪ್ರೇರಣೆ. ಒಂದ್ ವೇಳೆ ಮನಸ್ಸಿನ ಸಂಕಲ್ಪಗಳನ್ನು ಅನೇಕ ನಾವು ಇಟ್ಟುಕೊಂಡು ಪಾಪದ ಒಳಗಾಗಿ ನಾವು ಬಿದ್ದು ಹೋಗ್ಲತ್ತೇವೆ ಅಂದ್ರ ನಿವಾರಣೆ ಆಗ್ಲಕ್ ಸಾಧ್ಯ ಇಲ್ಲ. ಹೆಚ್ಚಿಗೆ ತೊಳೆದು ಕಡಿಮೆ ಆಗ್ಲಕ್ಕ ಸಾಧ್ಯ ಇಲ್ಲ. ಅದಕ್ಕೆ ಕೃಪಾ ಸತ್ಯತೆಗಳಿಂದ ಪಾಪ ನಿವಾರಣೆ ಎಂಬುದಾಗಿ ಒಂದ್ರೆ ಕೃಪೆ ನಿಮ್ ಒಳಗಂದ್ರ ಸತ್ಯತೆ ನಿಮ್ಮ ಒಳಗೆ ಸೇರಿ ಒಂದ್ರ ನಿಮ್ಮೊಳಗಿರ್ತಕ್ಕಂಥ ಪಾಪ ನಿವಾರಣೆ ಆದ ಪ್ರೇರಣೆ. ಮತ್ತೆ ಹೇಳ್ತಾನ ಯೆಹೋವನ ಭಯಭಕ್ತಿಯಿಂದ ಹಾನಿ ನಿವಾರಣೆ ಎಂಬುದಾಗಿ. ಹೇಳು ಸತ್ಯ. ಯೆಹೋವನ ಭಯಭಕ್ತಿಯಿಂದ ಹಾನಿ ನಿವಾರಣೆ. ಭಯಭಕ್ತಿ ಉಳ್ಳವರಿಗೆ ಹಾನಿ ಆಯ್ತದನ್ರಿ? ಹಾನಿ ಆಯ್ತದ? ಯಾರಾದ್ರ ಒಂದು ಹಾನಿ ಮಾಡ್ಲಕ್ ಬಂದಾರ ಅಂತ ಹೇಳಿ ಯಪ್ಪ ನಂಗೆ ಚಮ್ಮಸಂದ್ರ ಹೊಡಿತಾನ ಯಾವ ಚಮ್ಮಸಂದ್ರ ಹೊಡಿತಾನ. ಇವತ್ತು ಒಂದೇ ಮಾತಿನ ಹೋಗ್ರಿ, 100 ಪಾಪ ಮಾಡಿ ಸಾರಿ ಅಂದ್ರೆ ಕಥಾ ಹೋಗ್ರಿ ಅಲ್ಲ ರೀ. ಹೋಯ್ತದ ಪದಂತ ಕಾಲಿಗೆ ಹೊತ್ತು ಸಾರಿ ರೀ ಬ್ರದರ್ ಅಂದ್ರೆ ಆಗೋದು, ಸಾರಿ ಸಿಸ್ಟರ್ ಅಂದ್ರೆ ಆಗೋದು. ಹೋಯ್ತಾ ಬೇಕಂತೆ ಧಕ್ಕೆ ಹೊಡೆದು ಸಾರಿ ಸಿಸ್ಟರ್ ಅಂದ್ರೆ ಆಗೋದು. ಇಷ್ಟಲ್ಲ ರೀ, ಸಾರಿ ಬ್ರದರ್ ಅಂದ್ರ ಆಗೋದು. ಒಳಗ ಪಾಪ ತುಂಬಿಕೊಂಡು ಮೇಲಿನ ಧಕ್ಕೆ ಹೊಡೆದು ಸಾರಿ ಅಂದ್ರೆ ಆಗುತ್ತದ? ಆಗಲ್ಲ ಪ್ರಿಯರಿ. ಅದಕ್ಕ ಇಲ್ಲಿ ನೋಡ್ತೇವೆ ನಾವು ಯೆಹೋವನ ಭಯಭಕ್ತಿಯಿಂದ ಹಾನಿ ಮಾಡಿದ ಪ್ರಿಯರಿ. ಮನುಷ್ಯನ ಒಳಗ ಎಷ್ಟೋ ಹಾನಿಯನ್ನು ತುಂಬಿಕೊಂಡು ಎಷ್ಟೋ ಹಾನಿ ಮಾಡ್ಬೇಕೆಂಬ ಉದ್ದೇಶ ಮನುಷ್ಯನ ಒಳಗ ಇದ್ರೂ ಕೂಡ ಪರವಾಗಿಲ್ಲ. ಆದ್ರೆ ಒಂದ್ ವೇಳೆ ಅಂತ ಸ್ಥಿತಿಯಿಂದ ಮನುಷ್ಯ ಹೊರಗೆ ಬಂದು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನಂದ್ರ ಅವನ ಹಾನಿ ಎಲ್ಲ ನಿವಾರಣೆ ಪ್ರಿಯರಿ. ಒಂದು ಹಾನಿ ಅವನ ಒಳಗಾಗಕ್ಕೆ ಸಾಧ್ಯ ಇಲ್ಲ, ಒಂದು ಹಾನಿಕರವಾಗಿರ್ಲಕ್ಕೆ ಸಾಧ್ಯ ಇಲ್ಲ. ಯಾವುದೇ ಎಂತ ಪರಿಸ್ಥಿತಿ ಇರಲಿ, ಎಂತ ವೇದನೆ ಇರಲಿ, ಎಂತ ಸ್ಥಿತಿಯಲ್ಲಿ ಮನುಷ್ಯ ಇರಲಿ, ಅಯ್ಯೋ ಎಂಬ ಪರಿಸ್ಥಿತಿ ಎಂಬ ನಿನ್ನ ಒಳಗಿರ್ಲಿ, ಆದ್ರೆ ಅವೆಲ್ಲ ಸ್ಪಷ್ಟವಾಗಿ ದೇವರು ತೆಗೆದು ದೂರ ಮಾಡ್ತಾನೆ ಪ್ರೇರಣೆ. ಕೆಲವೊಂದು ಹಾನಿ ಮೇಲೆ ಹಾನಿ ಆಗ್ಲತ್ತಾವ. ನಮ್ಮ ಕುಟುಂಬದಲ್ಲಿ ಹಾನಿ ಮೇಲೆ ಹಾನಿ ಇರ್ಲತ್ತಾವ, ದಾಳಿ ಮೇಲೆ ದಾಳಿ ಇರ್ಲತ್ತಾವ. ನಮ್ಮ ಕುಟುಂಬದಾಗ ಅನೇಕ ಸಮಸ್ಯೆ ಎದುರ್ಕೊಳ್ತೇವೆ, ಅನೇಕ ಕಷ್ಟ ಸಂಕಷ್ಟಗಳು ನಾವು ಎದುರ್ಕೊಳ್ತೇವೆ ಎಂಬುದಾಗಿ ಬಹಳಷ್ಟು ಜನರು ಹೇಳ್ತಕ್ಕಂಥ ಮಾತುಗಳಾಗಿರ್ತಾವ ಪ್ರೇರೆ. ಆದ್ರೆ ಪ್ರೇರೆ ಒಂದ್ ಮಾತು ಎಚ್ಚರ ಬಗ್ಗೆ, ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀರಂದ್ರ ನಿಮ್ಮೊಳಗಿರ್ತಕ್ಕಂಥ ಹಾನಿ ನಿವಾರಣೆ ಪ್ರೇರಿ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಾನಿ ನಿವಾರಣೆ ಪ್ರೇರಿ, ನಿಮ್ಮ ಮನಸ್ಸಿನಾಗಿರ್ತಕ್ಕಂಥ ಹಾನಿಗಳು ನಿವಾರಣೆ ಪ್ರೇರಿ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಹಾನಿ ಅಂದ್ರ ಆ ಹಾನಿ ಕೂಡ ನಿವಾರಣೆ ಆಗ್ಲಕ್ ಸಾಧ್ಯ ಪ್ರೇರಿ. ಅಂದ್ರೆ ಯಾವುದು ಕೇಡು ಅಪಾಯ ನಿನ್ನ ಒಳಗೆ ಬರ್ಲಕ್ಕ ಸಾಧ್ಯ ಇಲ್ಲ. ಅದಕ್ಕೆ ಮೊದಲೇದು ಕೃಪಾ ಸತ್ಯತೆಗಳು ನಿಮ್ಮ ಒಳಗಿರ್ಬೇಕು. ಯಾವ ಮನುಷ್ಯನ ಒಳಗ ಕೃಪೆ ಅದನೋ, ಯಾವ ಮನುಷ್ಯನ ಒಳಗ ಸತ್ಯತೆ ಅದನೋ ಆ ಮನುಷ್ಯ ಉನ್ನತ ಸ್ಥಾನಕ್ಕೆ ಬರ್ಲಕ್ಕೆ ಸಾಧ್ಯ ಇಲ್ಲ ಪ್ರೇರಿ. ಯಾಕಂದ್ರೆ ಪಾಪದಿಂದ ಬಿಡುಗಡೆ ಆಗ್ಲತನ, ಹಾನಿಯಿಂದ ಕೂಡ ಮನುಷ್ಯನು ಬಿಡುಗಡೆ ಆಗ್ಲತನ ಪ್ರೇರಿ. ಮೊದಲನೇದು ಪಾಪದಿಂದ ಬಿಡುಗಡೆ ಆಗ್ಲತನ, ಎರಡನೇದು ಹಾನಿಯಿಂದ ಕೂಡ ಮನುಷ್ಯನು ಬಿಡುಗಡೆ ಆಗ್ಲತನ ಪ್ರೇರಿ. ಆದ್ರೆ ಪ್ರೇರಿ ಒಂದ್ ಮಾತು ನಿಮ್ಮ ಜೀವಿತದಲ್ಲಿ ಜ್ಞಾಪಕವಾಗಿ ಇಟ್ಕೊಂಡು ನೀವು ಮುಂದೆ ಸಾಕ್ತಕ್ಕಂಥರಾಗಿರಿ. ಆ ಮಾತೇನಂದ್ರೆ ಭಯಭಕ್ತಿ ನಡ್ತಕ್ಕಂಥ ಸತ್ಯ ಕೃಪೆಗಳಿಂದ ನೀವು ತುಂಬಿದವರಿರ್ಬೇಕು ಪ್ರೇರಿ. ಸತ್ಯ ಕೃಪೆಗಳು ನಿಮ್ಮ ಒಳಗಿಲ್ಲ ಅಂದ್ರ ಅನೇಕ ವಿಷಯದಲ್ಲಿ ನಿಮ್ಮ ಜೀವನ ಹಾಳಾಗುತ್ತೆ ಪ್ರೇರಿ. ಕೆಟ್ಟೋದಾಗ ಹಾಳಾದಾಗ ಯಾರನ್ನ ಮಟ್ಟಿಗಿರಲ್ಲ. ಒಂದ್ ವೇಳೆ
ಕೆಟ್ಟೋದಿ ಹಾಳೋದಂದ್ರ ಯಾರು ನಿನ್ನೊಟ್ಟಿಗಿರಲ್ಲ ಪ್ರಿಯರೇ. ಒಳ್ಳೆಯವನಾಗಿದ್ದಾಗ ಅನೇಕ ಜನರೊಳಗೆ ಬರ್ತಾರ ಪ್ರಿಯರೇ. ಅನೇಕ ಜನರಿನಲ್ಲಿ ಬರ್ತಾರ, ಅನೇಕ ಜನ ನಡಕ್ತಿರ್ತಾರ, ಅನೇಕ ಜನರು ನೀ ಏನ್ ಹೇಳ್ತಿ ಅದು ಕೇಳ್ತಾರ. ಆದ್ರೆ ನೀನು ಕೆಟ್ಟೋದಿ ಅಂದ್ರ ನಿನ್ನ ಸನ್ನಿಧಿಯಲ್ಲಿ ಯಾರು ಬಂದು ನಿಲ್ಲಕ್ ಸಾಧ್ಯ ಇಲ್ಲ ಪ್ರಿಯ. ಅದಕ್ಕೆ ಕೆಟ್ಟು ಹೋಗೋದಕ್ಕಿಂತ ಮುಂಚಿತವಾಗಿ ನೀನು ದೇವರ ಕಡೆ ತಿರುಗಿಕೊಂಡು ಸತ್ಯ ಮಾರ್ಗದಲ್ಲಿ ನಡೆದಿ ಅಂದ್ರ, ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಿ ಅಂದ್ರ ಪಾಪ ನಿನ್ನ ಒಳಗಿರ್ಲಕ್ ಸಾಧ್ಯ ಇಲ್ಲ, ಹಾನಿ ನಿನ್ನ ಒಳಗಿರ್ಲಕ್ಕ ಸಾಧ್ಯ ಇಲ್ಲ ಪ್ರೇರೆ. ಅದಕ್ಕ ಎಂತ ಸ್ಥಿತಿ ಪರಿಸ್ಥಿತಿಯಲ್ಲಿ ಅನೇಕ ಕಷ್ಟ ನಷ್ಟಕ್ಕೆ ನೀವು ಒಳಗಾಗಿದ್ದಿರ್ಬೋದು, ಪರವಾಗಿಲ್ಲ. ಆದರೆ ಇವತ್ತಿನ ದಿನ ದೇವರು ನಿನ್ನ ಉನ್ನತ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನಡೆಸಲಕ್ಕ ಸಿದ್ಧನಾಗಿದ್ದ ಪ್ರೇರೆ. ಕೆಟ್ಟೋಗಿರ್ತಕ್ಕಂಥದ್ದು ಬೇಡ, ಕೆಟ್ಟಕ್ಕೆ ಸಂಬಂಧಪಟ್ಟಿದ್ದ ಬೇಡ, ಹಾನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೇಡ, ಪಾಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೇಡ ಪ್ರೇರೆ. ಅದಕ್ಕೆ 5ನೇ ವಚನ ಹೇಳ್ತಾನೆ ಸ್ಪಷ್ಟವಾಗಿ. ಒಂದು ಸರ್ತಿ ಹೋದ್ರಿ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 5ನೇ ವಚನ. ಅಹಂಕಾರಿಗಳೆಲ್ಲ ಯೆಹೋವನಿಗೆ ಅಸಹ್ಯ, ಅವರಿಗೆ ದಂಡನೆ ಖಂಡಿತ. ಒಂದು ವೇಳೆ ಈ ವರ್ಷದಲ್ಲಿ ಅನೇಕ ಅಹಂಕಾರಗಳಿಂದ ತುಂಬಿದಿರಬಹುದು, ಆದರೆ ದಂಡನೆ ಮಾತ್ರ ಖಂಡಿತದ. ಒಂದು ವೇಳೆ ಅಹಂಕಾರದಿಂದ ನೀನು ಬಿಡುಗಡೆಯಾದಿದ್ರ ನಿನ್ನ ಅಹಂಕಾರ ಸ್ಪಷ್ಟವಾಗಿ ಮರೆಯಲ್ಪಡ್ತದ. ನೀನು ಒಳ್ಳೆಯವನಾಗಿ ಪಾಲ್ವನೆ ಮಾಡಕ ದೇವರಿಂದ ಅವಕಾಶ ಕೊಡತಾನ ಪ್ರಿಯರೇ. ದಂಡನೆ ಹೊರಬ ಖಂಡಿತ ಕೇಳತಾನೆ. ಒಂದ್ ವೇಳೆ ಈ ವರ್ಷ ಕಾಲಗಳ ಇದೇ ತರ ಕಳೆದು ಹೊಸ ವರ್ಷದಲ್ಲೂ ಕೂಡ ಹೆಜ್ಜೆ ಇಡುವಾಗ ಅಹಂಕಾರಗಳಿಯಾಗಿ ಒಂದ್ ವೇಳೆ ನೀನು ಜೀವನ ಮಾಡಿದೆ ಅಂದ್ರ ದೇವರಿಗೆ ಅಸಹ್ಯನಾಗಿರ್ತಿ. ದಂಡನೆ ಮಾತ್ರ ನಿನಗ ಖಂಡಿತದ ಪ್ರಿಯರೇ, ದಂಡನೆ ತಪ್ಪದು. ಎಲ್ಲಿ ಹೋಟೆಲ್ದಾಗ ಮನುಷ್ಯ ಊಟ ಮಾಡ್ತಾನ ಅಲ್ಲೇ ಬಿಲ್ ಕಟ್ತಾನ, ಬೇರೆ ಹೋಟೆಲ್ದಾಗ ಬಿಲ್ ಕಟ್ತಾನ, ಅಲ್ಲೇ ಕಟ್ಬೇಕಲ್ಲ ರೀ. ಯಾವ ಹೋಟೆಲ್ದಾಗ ಊಟ ಮಾಡ್ತಾನ ಅಲ್ಲೇ ಬಿಲ್ ಕಟ್ಬೇಕು. ಎಲ್ಲಿ ಚಹಾ ಕುಡಿತಾನ ಅಲ್ಲೇ ಬಿಲ್ ಕಟ್ಬೇಕು. ಎಲ್ಲಿ ತರಕಾರಿ ಖರೀದಿ ಮಾಡ್ತಾನ ಅಲ್ಲೇ ಬಿಲ್ ಕಟ್ಬೇಕು. ಯಾವ ಕಿರಾಣಿ ಅಂಗಡಿದಾಗ ರೇಷನ್ ಪಾನಿ ಕಿರಾಣಿಗಳನ್ನು ಖರೀದಿ ಮಾಡ್ತೀರಿ ಅಲ್ಲೇ ಬಿಲ್ ಕಟ್ಬೇಕು. ಬಾಜು ಬಿಲ್ ಕಟ್ಟದಾರ ಆಗ್ಲಕ್ ಸಾಧ್ಯ ಇಲ್ಲ. ಬಾಜಿಗೆ ಹೋಗ್ಬೇಕಾದ್ರೆ ನೀವ್ ಹೇಳಿರ್ತಕ್ಕಂಥ ಎಲ್ಲ ಸಾಮಾನುಗಳು ಅಲ್ಲೇ ಕೊಡ್ತಾನ ಪ್ರೇರಣೆ. ಯಾವಾಗ ನೀ ದುಡ್ಡು ಕೊಡ್ತೀವಿ ಅವಾಗ ನಿನ್ಗ ಕೊಡ್ತಾನ ಪ್ರೇರಣೆ. ಅದೇ ತರ ಅಹಂಕಾರಿಗಳಿಗೆಲ್ಲ ಯೆಹೋವನಿಗೆ ಅಸಹ್ಯರಾಗಿರ್ತಾರ, ಅವರಿಗೆ ದಂಡನೆ ಮಾತ್ರ ಖಂಡಿತ ಅದ ಪ್ರೇರಣೆ. ಎಷ್ಟು ಒಳ್ಳೆ ಓಡಿಸ್ಕೊಂಡು ನೋಡ್ರಿ, ದಂಡನೆ ಖಂಡಿತ ಎಂಬುದಾಗಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಅದ ರೀ, ಪಾಪ ಮಾಡಿದವರಿಗೆ ಪೆಟ್ಟದ ರೀ. ಒಂದ್ ವೇಳೆ ಮನುಷ್ಯನ ಪೆಟ್ಟಿನಿಂದಲೇ ತಪ್ಪಿಸ್ಕೊಳ್ತಿರ್ಬೋದು, ಮನುಷ್ಯನ ಹಾನಿಕರವಾಗಿರ್ತಕ್ಕಂಥ ವಿಷಯದಲ್ಲಿ ತಪ್ಪಿಸ್ಕೊಳ್ತಿರ್ಬೋದು, ಅಥವಾ ಯಾರಾದ್ರೂ ತಪ್ಪಿಸ್ತಿರ್ಬೋದು. ಯೆಹೋವನ ಕೈಯಿಂದ ನಿನಗೆ ಯಾರು ತಪ್ಪಿಸ್ಲಕ್ಕ ಆಗಲ್ಲ. ದೇವರ ಹಸ್ತದಿಂದ ನಿನಗೆ ಯಾರು ತಪ್ಪಿಸ್ಲಕ್ಕ ಆಗಲ್ಲ. ಯಾಕೆ ಗೊತ್ತದನ? ದಂಡನೆ ಎಂಬುದಾಗಿ ನಿನ್ನ ಜೀವಿತದಲ್ಲಿ ಅದು ಬರೆಯಲ್ಪಟ್ಟದ್ದು ಪ್ರೇರಣೆ. ಯಾಕೆ ಗೊತ್ತದನ? ನೀ ಮಾಡಿರ್ತಕ್ಕಂಥ ಪಾಪಕ್ಕಾಗಿ, ನೀ ಮಾಡಿರ್ತಕ್ಕಂಥ ದೋಷಗಳಿಗಾಗಿ, ನೀ ಮಾಡಿರ್ತಕ್ಕಂಥ ಅಪರಾಧಗಳಿಗಾಗಿ, ನೀ ಮಾಡಿರ್ತಕ್ಕಂಥ ಕೆಟ್ಟೋಗಿರ್ತಕ್ಕಂಥ ಕಾರ್ಯಗಳಿಗಾಗಿ ನಿನ್ನ ದಂಡದ ಪ್ರೇರಣೆ. ನೋಡ್ರಿ, ಮನುಷ್ಯ ಯಾವಾಗ ಜಗಳ ಆಡ್ತಾನಂದ್ರ ಎಷ್ಟು ಅಹಂಕಾರ ತುಂಬಗದ ನಿನ್ನ ಒಳಗಂತಲ್ಲಿ ಎಲ್ಲ ಕಾರ್ಯಗಳಂತ ನೋಡ್ರಿ. ಈಗ ಎಲ್ಲಾ ಕಾರಣ ಅಂತ ನೋಡ್ರಿ, ಎಷ್ಟು ಅಹಂಕಾರ ತುಂಬಗಳಿಕಿ, ಎಷ್ಟು ಅಹಂಕಾರ ಅದೇ ತುಂಬಗನಿವ, ಎಷ್ಟು ತುಂಬ್ಕೊಂಡು ಬಂದಿದ್ ನೋಡಿ ನೀವು ಗೊತ್ತಂತೇವೆ ಶಬ್ದ ಅಂತೇವಲ್ಲ, ಮಾತಂತೇವಲ್ಲ. ಅದೇ ತರ ಅಹಂಕಾರದಿಂದ ನಿಂತಂದ್ರ ದೇವ್ರ ಟಾಂಕಿ ಏನ್ ಮಾಡ್ತಾನ? ಖಾಲಿ ಮಾಡ್ತಾನ. ಹಲ್ಲೆಲೂಯಾ. ನಿನ್ ಟಾಂಕಿ ಖಾಲಿ ಆಗ್ಬೇಕಾ ಅಥವಾ ಫುಲ್ ಆಗ್ಬೇಕಾ? ಖಾಲಿ ಆಗ್ಬೇಕಾ ಫುಲ್ ಆಗ್ಬೇಕ್ರಿ? ಅಹಂಕಾರವಾಗಿರ್ತಕ್ಕಂಥ ಟಾಂಕಿ ಖಾಲಿ ಆಗ್ಬೇಕು. ಕೃಪಾ ಸತ್ಯತೆಗಳು ಭಯಭಕ್ತಿಗಳಿಂದ ನೀನು ತುಂಬಿಸಲ್ಪಡ್ಬೇಕು. ಅಹಂಕಾರಿಗಳಿಗೆ ದಂಡನೆದ, ಕೃಪಾ ಸತ್ಯತೆ ಇದ್ದವರಿಗೆ, ಭಯಭಕ್ತಿ ಉಳ್ಳವರಿಗೆ ಪಾಪ ನಿವಾರಣೆ, ಹಾನಿ ನಿವಾರಣೆ ಪ್ರೇರಣೆ. ಮನ್ಯಾಗ ತಾಯಿ ತಂದೆ ಹೊಡೆದ್ರ ಪೆಟ್ಟಂತಲ್ಲ, ಹೊರಗಿನವ್ರು ಯಾರು ಹೊಡೆದ್ರು ಪೆಟ್ಟಂತದ್ರಿ.
ತಾಯಿ ತಂದೆ ಮನ್ಯಾಗ ಬೈದರ ಹಾನಿ ಸೇರಕ್ಕಾಗಲ್ಲ, ಮನ್ಸಿಗೆ ಅದು ಹಚ್ಕೊಂಬಲು ಯಾರೋ ಹೊರಗಿನವ್ರು ಬೈದರು ಅಂತೇಳಿ ಎಷ್ಟ್ ಜಗಳ, ಎಷ್ಟು ಅಹಂಕಾರ, ಎಷ್ಟು ದುಷ್ಟ ಕಾರ್ಯಗಳು. ಕೈಕಾಲು ಮುರಿದ, ತಲೆ ಹೊಡೆದೈತವ, ಹಾಸ್ಪಿಟಲ್ ಅಡ್ಮಿಟ್ ಆಗೋತಾರ, ಪೊಲೀಸ್ ಕೇಸ್, ಕೋರ್ಟ್ ಕಚೇರಿತನ ಆಗುತ್ತೆ. ಅದೇ ಮನ್ಯಾಗ ತಾಯಿ ಹೊಡಿತಾರ, ತಂದೆ ಹೊಡಿತಾರ ಪೆಟ್ಟು. ಅದೇ ತರ ತಾಯಿ ತಂದೆ ಹೊಡೆದಿದ್ದ ಪೆಟ್ಟು ಯಾವ ತರ ಹತ್ತಲು, ಅದೇ ತರ ದೇವರು ಹೊಡೆದಿದ್ದ ಪೆಟ್ಟು ಕೂಡ ಹತ್ತಲ್ಲ, ಕಾಣಿಸ್ ಬರಲ್ಲ. ತಾಯಿ ತಂದೆ ಹೊಡೆದಿದ್ದ ಪೆಟ್ಟು ಯಾವ ತರ ಕಾಣಿಸ್ ಬರಲ್ಲ, ಮಂದಿ ಹೊಡೆದಿದ್ದ ಪೆಟ್ಟು ಯಾವ ತರ ಕಾಣಿಸ್ ಬರ್ತದೋ ಅದೇ ತರ ದುಷ್ಟನಿಗೆ ಆಯ್ತಕ್ಕಂಥ ಒಂದು ಪರಿಸ್ಥಿತಿ. ಭಕ್ತರಿಗೆ, ಭಯಭಕ್ತಿಯುಳ್ಳವರಿಗೆ ಅವ್ರನ್ನೆಲ್ಲ ದೇವರು ಅವಾಗವಾಗ ಕೈ ಆಡಿಸ್ತಾ ಇರ್ತಾನ, ಅವಾಗವಾಗ ಕೈ ಆಡಿಸ್ತಾ ಇರ್ತಾನ, ಅವಾಗವಾಗ ಕೈ ಆಡಿಸ್ತಾ ಇರ್ತಾನ, ಅವಾಗವಾಗ ಕೈ ಆಡಿಸ್ತಾ ಇರ್ತಾನೆ. ಯಾಕೆ ಕೈ ಆಡಿಸ್ತಾನ ಅಂದ್ರೆ ತಪ್ಪು ಹೋಗ್ಬಿಡದೆ ಎಂಬ ಉದ್ದೇಶದಿಂದ, ಬಿದ್ದು ಹೋಗ್ಬಿಡದೆ ಎಂಬ ಉದ್ದೇಶದಿಂದ. ಸೋದರ ಸೇವಕರೇ, ನಾವು ಯಾವ್ದು ತಪ್ಪು ಮಾಡುವುದೇ ಇಲ್ಲ, ಎಲ್ಲದರ ನಾವು ಕರೆಕ್ಟ್ ಆಗಿದ್ದೆವು, ಖಂಡಿಸ್ತಕ್ಕಂಥವರಾಗಿದ್ದೆವು, ಎಲ್ಲ ವಿಷಯದಲ್ಲಿ ನಾವು ಅದ್ಭುತವಾಗಿರ್ತಕ್ಕಂಥವರಾಗಿದ್ದೆವು. ಮತ್ತೆ ಯಾಕೆ ನಮ್ಗೆ ಇಂಥ ಶಿಕ್ಷೆ ಅಂತಿರ್ಬೋದು ನೀವು. ಕೆಲವೊಂದು ವಿಷಯದಲ್ಲಿ ಕುರುಬನು ಕುರಿಗೆ ಅದ್ಭುತವಾಗಿ ಅದು ಕಾಣಿಸ್ತಾನ, ಯಾವುದು ಅದು ತಿಲ್ಲಕ್ ಹಾಕ್ತಾನ. ಚರ್ರ ಕುರಿ ಬಾಜಿಗೆ ಮಾರಿ ಮಾಡ್ತಾನೆ, ಏನ್ ಮಾಡ್ತಾನ ಕುರಿಗೆ ಕುರುಬ, ಹಲ್ಲೆಲೂಯಾ, ಏನ್ ಮಾಡ್ತಾನ, ಕುರಿ ಜರ್ರ ಬಾಜಿಗೆ ಮಾರಿ ಹಾಕ್ತಂತ ಏನ್ ಮಾಡ್ತಾನ, ಅವನ್ ಬಲಿ ಬಾಲೆ ಅಂದ್ರೆ ಬಾಲೆ ಸುಡಿತಾನ, ಬಡಿಗಿದ್ರೆ ಬಡಿಗೆ ಸುಡಿತಾನ, ಯಾರು ಕಣ್ ತಗೋದ್ರ ಸುಡಿತಾನ. ಅದು ಯಾಕ ಸಿಟ್ಟು ಬಂದು ಅದು ತಪ್ಪು ಹೋಗ್ಬಾರ್ದು ಎಂಬ ಉದ್ದೇಶ ಇಟ್ಕೊಂಡು ತಪ್ಪು ಹೋಗ್ಬಾರ್ದು. ಒಂದ್ ವೇಳೆ ಆ ಕುರಿ ಒಂದು ಕುರಿ ತಪ್ಪುಗಳದಂದ್ರ ಅದ್ರ ಹಿಂದ 10 ಕುರಿಗಳು ಹೋಯ್ತಾವ ತಪ್ಪಿಗಾಗಿ. ಒಂದು ಕುರಿ ಇನ್ನೊಂದು ಸ್ಥಳದಲ್ಲಿ ಹೆಜ್ಜೆಗಳದಂದ್ರ ಅದು ಸರಿ 10 ಕುರಿಗಳು ಹೆಚ್ಚಿಗ್ತಾವ ಪ್ರೇರೆ ಬರ. ಅದಕ್ಕೆ ಅದು ಸರಿ ಮಾಡುವುದಕ್ಕಾಗಿ ಕುರುಬನು ಯಾವ ತರ ಕುರಿ ಶಿಕ್ಷಿಸ್ತಾನೋ ಅದೇ ತರ ದೇವರನ್ನು ಕೆಲವೊಂದು ಸರ್ತಿ ಶಿಕ್ಷಿಸ್ತಾನ. ಕೆಲವೊಂದು ಸರ್ತಿ ತಪ್ಪು ಮಾಡ್ತಕ್ಕಂಥ ಆಲೋಚನೆ ಒಳಗೆ ಬಂದ ತಕ್ಷಣ ದೇವರು ಪಟ್ಕೊಂಡಿದ್ದಾನೆ. ಅವಾಗಿಂದ ಅವಾಗ ನಿನಗೆ ಹೇಳ್ತಾನೆ, ಮನಸ್ಸಿನ ಹೇಳ್ತಾನೆ, ಅಲ್ಲಡಿ ಮಗ ಇದನ್ನ ಮಾಡ್ತಕ್ಕಂಥದ್ದು ಸರಿ ಅಲ್ಲ, ಮಗಳೇ ಇದನ್ನ ಮಾಡ್ತಕ್ಕಂಥದ್ದು ಸರಿ ಅಲ್ಲ, ಇದು ನೀವು ಮಾಡ್ಬಾರ್ದು ನೋಡಿ ಎಂಬುದಾಗಿ ದೇವರು ಹೇಳ್ತಾನ. ನಮ್ಮ ಒಳಗೆ ಮನಸ್ಸಿನ ಅದನ್ನ ನುಡ್ಕೊಂಡು ಬರ್ತಾ ಅಲ್ಲಡಿ. ಆ ಮನಸ್ಸಿನ ನುಡಿತಕ್ಕಂಥ ಮಾತಿಗೆ ನಾವು ತಿರಸ್ಕಾರ ಮಾಡಿ ನಾವು ನಮಗೆ ಯಾವ್ದು ಅನಿಸೋದು ಅದೇ ತರ ನಾವು ಮಾಡ್ಲಾಕ್ ಹೋದೇವ್ ಅಂದ್ರ ದೇವ್ರು ಸುಮ್ಮನ್ ಒಂದ್ ಸಣ್ಣ ಪಟ್ ಅಂತ ಹೊಡೆದು ಸುಮ್ಮನ್ ಕೊಡ್ತಾನ. ಅವಾಗ ದೇವ್ರೇ 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 ಅಂತ ಹೇಳಿ ಮತ್ತೊಂದು ವಾರ 2 ವಾರ ಜ್ವರ, ಕೈಕಾಲ್ ಬ್ಯಾನಿ, ಮೈ ಕೈ ನೋವು, ಏನೋ ನಮ್ ಶರೀರದ ಹಾನಿಗಳು, ಏನೋ ಪ್ರಾಬ್ಲಮ್ಸ್ ಬಾಡಿದಾಗ ಸೇರ್ಕೊಳ್ತಾವ, ಹಾಸ್ಪಿಟಲ್ ಎಲ್ಲ ಸೇರ್ತೇವು. ಲಾಸ್ಟಿಗೆ ಸೇವಕರೇ ಜರ ಪ್ರೇರ್ ಮಾಡ್ರಿ ಅಂತ ಅಲ್ಲ ರೀ. ಅವಾಗ ಸೇವಕರನ್ನೇ ಬರ್ತಾರೆ. ಯಾವಾಗ ಲಾಸ್ಟ್ ಹಾಸ್ಪಿಟಲ್ದಾಗ ಹೋಯ್ತು ಕಡಿಮೆ ಮಾಡ್ಬಿಡ್ತಾರೆ, ಯಾರನ್ನ ಬರ್ತಾರ, ಯಾರನ್ನ ಬರ್ತಾರ, ಸೇವಕರು. ದೇವ್ರನ್ನೇ ಬರ್ತಾನ, ದೇವ್ರೇ ದೇವ್ರೇ ನನ್ನ ಸ್ವಸ್ಥತೆ ಮಾಡು, ದೇವ್ರೇ 8 ದಿನ ದೇವ್ರೆ ಗೋಲಿ ನಂಗ್ಲತ್ತಿದ ಕಮ್ಮಾಗ್ಲತ್ತಿಲ್ಲ, 8 ದಿನ ದೇವ್ರೆ 4 ಇಂಜೆಕ್ಷನ್ ತಕೊಂಡಿದ್ದೇವ್ರೆ ಕಮ್ಮಾಗಿಲ್ಲ, ಗುಳ್ಕ ಹಚ್ಕೊಂಡಿದ್ದೇವ್ರೆ ಕಮ್ಮಾಗಿಲ್ಲ, ದೇವ್ರೇ ನಾನು ಗುಣಪಡಿಸ್ತು ಎಂಬುದಾಗಿ ದೇವರಿಗೆ ನೆನೆಸ್ತೀರಿ. ದೇವರು ಅವಾಗ ಒಂದ್ ಸೇವಕರು, ಯಾವ್ದೊಂದು ಸೇವಕರು ನಿಮ್ಮ ಮಾತೋಡಿಗೆ ತಂದ್ಕೊಡ್ತಾನೆ. ಯಾರು ಸೇವಕರು ನಿಮ್ಮ ಮಾತೋಡಿಗೆ ಕೊಡ್ತಾನ, ಆ ಪ್ರಾರ್ಥನೆ ಮಾಡ್ತಾರ, ನಿಮ್ಗ ಗುಣವಾಯ್ತದ, ನಿಮ್ಗ ಸ್ವಸ್ಥತೆ ಇದೆ. ದೇವರು ಹೊಡೆದ ಪೆಟ್ಟು ದೇವರೇ ವಾಸ ಮಾಡ್ತಾರೆ. ಗಾಯ ಮಾಡ್ತಕ್ಕಂಥ ಆತನು, ನಿಮ್ಮ ಗಾಯಗಳು ಕಟ್ತಕ್ಕಂಥನು ಆತನ ಕೈಯಲ್ಲಿ. ದೇವರು ಹೊಡೆದ ಪೆಟ್ಟಿಗೆ ಡಾಕ್ಟರ್ ಮಾಡ್ಕೋದ್ರೆ ಕಮ್ಮಾಯ್ತದ ಕಮ್ಮಾಗಲ್ಲ. ಯಾವುದೇ ವಿಷಯ ತಪ್ಪಿಗೆ ದೇವರಿಗೆ ಹೊಡೆದನ ಎಚ್ಚರಿಸಿ ನಾನು ತಪ್ಪನ್ನು ಸರಿ ಮಾಡಿಕೊಂಡು, ತಪ್ಪನ್ನು ತಿದ್ದುಕೊಂಡು, ಆ ತಪ್ಪಿಗಾಗಿ ಬೆಲೆ ಕಟ್ಟಿದ ನೋಡಿ. ಆದರೆ ಆ ತಪ್ಪು ಪಾಪ ಒಪ್ಪಿಕೊಂಡು ದೇವರು ಸನ್ನಿಧಿಯಲ್ಲಿ ಬಿಟ್ಕೊಟ್ಟು ಕೃಪಾ ಸತ್ತತೆಗಳಿಂದ ಭಯಭಕ್ತಿಗಳಿಂದ ತುಂಬಿದವನಾಗಿದ್ದ ಪಾಪ ನಿವಾರಣೆ ಮತ್ತು ಹಾನಿ ನಿವಾರಣೆ ಜೀವಿತಲಾಗಲು ಸಾಧ್ಯದ ಪ್ರಿಯರೇ. ಪಾಪದಿಂದನೇ ಉಂಟು ಪ್ರಿಯರೇ ಹಾನಿ. ಪಾಪ ಮಾಡಿಲ್ಲದರ ಮನುಷ್ಯನೊಳಗೆ ಹಾನಿ ಬರ್ಲಕ್ಕೆ ಸಾಧ್ಯ ಇಲ್ಲ. ಪಾಪ ಮಾಡಿಲ್ಲದರ ಮನುಷ್ಯನಿಗೆ ಹಾನಿ ಬರ್ಲಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯ ಪಾಪದಿಂದ ತುಂಬಿದವನಾಗಿರ್ತಾನೋ ಆ ಮನುಷ್ಯನೊಳಗ ಹಾನಿ ತುಂಬೋಯ್ತು ಪ್ರಿಯರೇ. ಅಂತ ಒಂದ್ಸರ್ತಿ ಯಾಕೋಬನ ಬರೆದ ಗ್ರಂಥ 1ನೇ ಅಧ್ಯಾಯ 14-15 ವಚನ. ಆದರೆ
ಪ್ರತಿಯೊಬ್ಬನು ತನ್ನಲ್ಲಿ ಇರುವ ಆಶೆ ಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬ ಬೆಳೆದು ಮರಣವನ್ನು ಹಳೆಯುತ್ತದೆ. ಏನ್ ಹೇಳಿದ್ರೆ ಪಾಪ ಮನುಷ್ಯನೊಳಗ ಆಸೆ ಹುಡ್ತದ, ಆಶೆಗ ಮನುಷ್ಯ ಒಳಗ ಬರ್ತಾನ, ಆಶೆದಿಂದ ತುಂಬಿದವನಾಗಿರ್ತಾನ. ಕೊನೆಯದಾಗಿ ಅದು ಆಸೆ ತುಂಬ ಬೆಳೆದೋಗ್ತದ. ಬೆಳೆದೋಗ ತಕ್ಷಣ ಮರಣವನ್ನು ಹಳೆಯುತ್ತಾನೆ ಎಂಬುದಾಗಿ ನೋಡ್ತಾ ಹೋಗ್ತೇನೆ. ಯಾವ ತರ ಹೆಣ್ಮಕ್ಕಳು ಆಗ್ಲಿ ಅಥವಾ ಜೀವ ಜಂತುಗಳಲ್ಲಿ ಪ್ರೆಗ್ನೆನ್ಸ್ ಆಗಿ ಮರಿಯನ್ನು ಅಥವಾ ಮಕ್ಕಳನ್ನು ಹೇರ್ತಾವೋ ಅದೇ ತರ ಇಲ್ಲಿ ಪಾಪಗಳು ಅದೇ ತರದ ಪ್ರೇರಣೆ. ಅಯ್ಯೋ ಬಹಳ ಒಳ್ಳೆ ಅನ್ಸೋದನು, ನಿನ್ನೆ ಮಾತಾಡಿದವ್ರು ಸರಿ, ಮೊನ್ನೆ ಮಾತಾಡಿದೆ, ಚಾಕೊಂಡಿದ್ದ ಅವ್ರು ಸರಿ, ಊಟ ಮಾಡಿದೆ ಅವ್ರು ಸರಿ, ನನ್ನೇ ಮಾತಾಡಿದೆ, ಬಹಳ ಒಳ್ಳೆ ಹುಡುಗಿದ್ದಳಕ್ಕೆ ಹ್ಯಾಂಡ್ ಸತ್ತದಳು. ಪಾಪ ತುಂಬಾ ಬೆಳೆದಿರೋದು ಪ್ರೀತಿ. ಪಾಪ ಖಾಲಿ ಆಗ್ಬೇಕಲ್ಲ, ಪಾಪ ಖಾಲಿ ಆಗ್ಬೇಕಾದ್ರೆ ಏನಾಗ್ಬೇಕು? ಮರಣವನ್ನು ಮಾಡಿದ ಪ್ರೇರೆ, ಮರಣ ಹೊಂದಲೇಬೇಕಾದ ಪ್ರೇರೆ. ಯಾವ ಮನುಷ್ಯ ಪಾಪದಿಂದ ತುಂಬಿದವನಾಗಿರ್ತಾನೋ ಆ ಮನುಷ್ಯ ಮರಣವನ್ನು ಮಾಡಿದ್ದಾನ ಪ್ರೇರೆ. ಅದಕ್ಕ ಆ ಲೋಕದಾಗಿರ್ತಕ್ಕಂಥ ಮರಣಕರ ಸಮಸ್ಯೆ ಬರಬಾರ್ದೆಂಬುದಾಗಿ ಯೇಸು ಕ್ರಿಸ್ತ ಲೋಕಕ್ಕೆ ಬಂದ ಪ್ರೇರೆ. ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ದೇವ ಕುಮಾರನು ಈ ಭೂಲೋಕಕ್ಕೆ ಬಂದ ಪ್ರೇರೆ. ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ, ದೋಷಗಳಿಂದ ಅಪರಾಧಗಳಿಂದ ನಿನ್ನ ಬಿಡಿಸುವುದಕ್ಕಾಗಿ ಭೂಲೋಕಕ್ಕೆ ಯೇಸು ಸ್ವಾಮಿ ಬಂದ ಪ್ರೇರೆ. ಅದಕ್ಕೆ ಆ ಪ್ರೇರೆ ಭೂಲೋಕಕ್ಕೆ ಬಂದಿರ್ತಕ್ಕಂಥ ಆ ಯೇಸು ಕ್ರಿಸ್ತನನ್ನು ನಂಬಿ ನಾವು ಸ್ವೀಕರಿಸಿ ನಮ್ಮ ಆತ್ಮನ ಪ್ರಾಣ ಶರೀರ ಆತನಿಗೆ ನಾವು ಒಪ್ಪಿಸುವುದ್ರೆ ಎಷ್ಟು ಅದ್ಭುತ. ಆತನಿಗೆ ಒಪ್ಪಿಸುವಾಗ ಏನಂತ ಸ್ವಲ್ಪ ಸತ್ಯತೆಗಳು ಬರ್ತಾವಂತ. ಅವಾಗ ಪಾಪ ನಿವಾರಣೆ ಆಯ್ತದ ಮತ್ತು ಭಯಭಕ್ತಿಯಿಂದ ನಾವು ತುಂಬಿದವರಾಗಿದ್ದೇವುದರ ಹಾನಿ ನಿವಾರಣೆ ನಮ್ಮ ಶರೀರದ ಆಯ್ತು. ಮೊದಲನೇ ವಿಷಯದಲ್ಲಿ ವಾಕ್ಯ ಕೇಳಿದೆವು, ದೇವರಿಗೆ ಆಶೀರ್ವದಿಸಲಿ. ಎರಡನೇ ವಿಷಯದಲ್ಲಿ ನಾವು ಕೂಡ ದೇವರ ಸಂದೇಶವನ್ನು ಕೇಳುವುದಾಗಿ ಸಿದ್ಧರಾಗಿರುತ್ತೇವೆ. ಅದೇ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 1, 2, 3 ವಚನ. ಹೃದಯದ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದಾಗುವುದು. ಮನುಷ್ಯನ ನಡತೆಯಲ್ಲ ಸ್ವಂತ ದೃಷ್ಟಿಗೆ ಶುದ್ಧ. ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವನು. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವ. ಒಂದ್ಸಲ ಚಪ್ಪಳೆ ತರಿಸಿದೆ ದೇವರಿಗೆ ಮಹಿಮಾಗಿ. ಏನಂತೇಳಿ ಹೃದಯದ ಸಂಕಲ್ಪವು ಮನುಷ್ಯನ ವಶವೆಂಬುದಾಗಿ. ಮನುಷ್ಯನ ಅನೇಕ ಸಂಕಲ್ಪಗಳು ಇರ್ತವೆ, ಅನೇಕ ಸಂಕಲ್ಪಗಳು ಮನುಷ್ಯನ ಒಳಗ. ಎಷ್ಟು ಸಂಕಲ್ಪಗಳಿರ್ತಾವ ಅಷ್ಟು ಸಂಕಲ್ಪಗಳಿರ್ತಾವ. ಎಷ್ಟು ಸಂಕಲ್ಪಗಳಿಂದ ಮನುಷ್ಯ ತುಂಬಿದವನಾಗಿರ್ತಾನೋ ಅಷ್ಟು ಬೇಚೇನಾಗುತ್ತಾನ ಪ್ರೇರೆ. ಕುಂತ ಸಮಾಧಾನ ಇರಲ್ಲ, ನಿಂತ ಸಮಾಧಾನ ಇರಲ್ಲ, ಮಲದ ನಿದ್ದೆ ಬರಲ್ಲ. ಬರ್ತೇನ್ರಿ ಮನುಷ್ಯ ಉಪವಾಸ ಮಕ್ಕಳು ಅಂತ ನಿದ್ದೆ ಇರ್ತದ, 9 ಮಕ್ಕಳು ಅಂತ ನಿದ್ದೆ ಬರ್ತದ ಬರ್ತದ ಬರಲ್ಲ. ಈ ಕಡೆಯಿಂದ ಆ ಕಡೆ ಓಡಾಡ್ಬೇಕು, ಆ ಕಡೆಯಿಂದ ಈ ಕಡೆ ಓಡಾಡ್ಬೇಕು, ಕೆಳಗ ಮೇಲ ಮಕ್ಕಬೇಕು. ಆಗ ತಾಯಿ ಆಗ್ಲಿ ತಂದೆ ಆಗ್ಲಿ ನೋಡಿ, ಯಾಕೋ ಯಾಕೆ ಹೊಸ ಜವಾಬನು ಹೇಳಿದ, ನೀವು 9 ಮಕ್ಕೊಂಡಿದ್ದೆ, ಉಣು ಮಕ್ಕೋ. ಕೆಲಸ ಸರ್ತಿ ಗಂಡ ಹೆಂಡತಿ ಮನೆಯಾಗ ಜಗಳಾಡಿ, ನಾ ಉಂಬಲ್ ನೀ ಉಂಬಲ್, ಓಹೋ ಮಾರಿ ದಪ್ಪಾಡ್ಕೊಂಡು ಆ ಕಡೆ ಮಾರಿ ಮಾಡ್ಕೊಂಡು ಮಾಡ್ಕೊಂಡ್ರೆ ಈ ಕಡೆ ಮಾರಿ ಉಣಂತೇನ ಈಗ ನನಗ ಅಂತೇಳಿ ಗಂಡ ನೋಡ್ತಾನ. ಗಂಡನು ಹೆಂಡತಿ ಮಕ್ಕಳು, ಹೆಂಡತಿ ಅಂತಾರ ನನ್ನ ಗಂಡ ಈಗ ಉಣಂತೇನೋ ಎಬ್ತಾನೇನೋ ಅಂತೇಳಿ ಹೆಂಡತಿ ಅಂತಾರ. ಯಾರು ಬರು ಅಂತಾರೇನ್ರಿ? ಯಾರು ಬರು? ಈ ಕಡೆಯಿಂದ ಆ ಕಡೆ ಹೊಳ್ತಾಳಕಿ, ಆ ಕಡೆ ಈಗ ಈ ಕಡೆ ಹೊಳ್ತಾನ. ಹಸುರಿನ ಬಟ್ಟಿ ಉರಿತಾನೆ ಗೊತ್ತಿರುತ್ತೆ. ಕರೆಕ್ಟ್ ಅಲ್ಲ? ಯಾರ ಸೇರಿದ ಬಲಹೀನತೆ? ಯಾರ ಸೇರಿದ ಬಲಹೀನತೆ? ನಿಗರ್ ಕುಂತವ್ರ ಸೇರಿದಾಗ ಬಲಹೀನತೆ. ನಿಗರಲ್ದೇನೆ ಇದ್ದಿನಂತದು ಆಗಿದ್ದಾಗ ಹೋಗ ಬಾ ಒಂಬರ ಅಂತೇಳಿ ಒಬ್ಬರೊಬ್ಬರು ದೊಡ್ಡ ಮನಸ್ಸು ಮಾಡ್ಕೊಂಡು ಇಬ್ಬರು ಕಾಲ್ ತುಂಡ್ರು ಅಂದ್ರ ಹಾನಿ ಐತೆ ಶರೀರಕ್ಕ ಆಗಲ್ಲ ಸಾಧ್ಯದ ಇಲ್ಲ. ಆದ್ರೆ ಮನುಷ್ಯನ ಹೃದಯದಲ್ಲಿ ಅನೇಕ ಸಂಕಲ್ಪಗಳು ಇರ್ತಾವೆ. ಆದರೆ
ಇಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದ ಆಗುವುದು. ತಕ್ಕ ಉತ್ತರ ಯಾವಾಗ ಉತ್ತರ ಬೇಕು, ಯಾವ ಗಳಿಗೆ ಉತ್ತರ ಬೇಕು, ಯಾವ ಸಮಯದಲ್ಲಿ ಉತ್ತರ ಬೇಕು, ಅವಾಗೇ ದೇವರು ಉತ್ತರ ಕೊಡ್ತಾನೆ. ದೇವರು ಸುಮ್ಮನೆ ಉತ್ತರ ಕೊಡಲ್ಲ. ಸುಮ್ಮನೆ ದೇವರು ಸಹಾಯ ಮಾಡಲ್ಲ. ಸುಮ್ಮನೆ ದೇವರು ಬಲಪಡಿಸಲ್ಲ. ಸುಮ್ಮನೆ ನಿನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಲ್ಲ. ಸುಮ್ಮನೆ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಸೂಚಕ ಕಾರ್ಯಗಳು ಮಾಡಲ್ಲ. ಅದಕ್ಕೆ ನೋಡ್ತೀವಿ ಸ್ಪಷ್ಟವಾಗಿ, ಇದು ಸಂಕಲ್ಪ ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದ ಆಗುವುದೇ ಬಲ. ತಕ್ಕ ಉತ್ತರ ಬೇಕಾ? ಇದನ್ನ ಪಶ್ಚಾತ್ತಾಪ ಪಡು. ನಿನ್ ಉತ್ತರ ಬೇಕಾ? ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡು. ಆ ಪಶ್ಚಾತ್ತಾಪದಲ್ಲಿ ಪ್ರಾರ್ಥಿಸು. ಆ ಪ್ರಾರ್ಥಿಸುವಾಗ ತಕ್ಕ ಸಮಯದಲ್ಲಿ ದೇವರನ್ನು ಕೊಡ್ತಾನೆ. ಪ್ರೇರಣೆ ಮತ್ತೆ ಮನುಷ್ಯನ ನಡತೆಯಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಯೆಹೋವನ ಅಂತರಂಗವನ್ನೇ ಪರೀಕ್ಷಿಸುವನೆಂಬುದಾಗಿ. ಕೆಲವು ಸರ್ತಿ ನಾವೇ ಹೆಂಗ್ ಕಾಣಿಸ್ತದ ಗೊತ್ತದನ, ನನ್ನ ನೆಚ್ಚಿನ ಬಾರಿದಪ್ಪ, ನಾ ಕರೆಕ್ಟ್ ನಡಿಲತ್ತದ, ನಾ ಚಂದೆ ನಾ ಒಳ್ಳೆಯವನೇ ಎಂಬುದಾಗಿ ಮನುಷ್ಯನಿಗೆ ಕಾಣಿಸ್ಕೊಡ್ತದೆ. ಚಂದ ಎಕ್ಸಾಂಪಲ್ ಒಂದು ಆಲೋಚನೆ ನಾ ಹೇಳಿದೆ. ಇದರಿಂದ ಮನುಷ್ಯ ಗಂಡಸ ಮನುಷ್ಯ ಕೋಟು ಸೂಟ್ ಹಾಕೋಣ ಅಂತ ಹೇಳಿ ಎಷ್ಟು ಸಾರಿ ಸೆಟ್ ಮಾಡ್ಕೋಬೇಕವ. ಕುಂತಗೊಮ್ಮೆ ಹೇಳ್ಬೇಕು, ಕುಂತಗೊಮ್ಮೆ ಹಿಂಗ್ ಮಾಡ್ಕೋಬೇಕು, ಕುಂತಗೊಮ್ಮೆ ಸೆಟ್ ಮಾಡ್ಕೋಬೇಕು, ನಿಂತಗೊಮ್ಮೆ ಟೈಮ್ ಹಿಂಗ್ ಮಾಡ್ಕೊಂತಿರ್ಬೇಕು. ಕೋಟ್ ಹಾಕೊಡೋದಲ್ಲ, ನಿಂತ ಕುಂತಗೊಮ್ಮೆ ಕುಂತರ್ ಬಿ ಸೆಟ್ ಮಾಡ್ಕೊಡ್ಬೇಕು, ಎದ್ದರ್ ಬಿ ಸೆಟ್ ಮಾಡ್ಕೋಬೇಕು, ನಡೆಯದರೂ ಕೂಡ ಆ ಕೋಟಿಗೆ ಸೆಟ್ ಮಾಡ್ಬೇಕು. ಹೆಣ್ಮಕ್ಳು ಅಂಚಿನ ಸೀರೆಗೆ ಏನಂತಾರೆ, ಫಾಸ್ಟ್ ಕಂಪನಿ ಅಂತಾರೆ, ಪಟ್ಟು ಚೀರ ತೆಲುಗುದಾಗ್ಬೇಕು. ಅಂಚಿನ ಸೀರೆ ಹೆಣ್ಮಕ್ಳು ಹಾಕೊಂಡೋದ್ರ ಎಷ್ಟು ಅದಕ್ಕೆ ಸವರ್ಸ್ಬೇಕ್ರಿ, ಎಷ್ಟು ಸವರ್ಸ್ಬೇಕು, ಅದಕ್ಕೆ ನಿಂತಲ್ಲಿ ಸವರ್ಸ್ಬೇಕು, ಕೂಡದ್ರ ಬಿ ಸವರ್ಸೋದು ಕೊಡ್ಬೇಕು, ಎತ್ತರ ಬಿ ಅದಕ್ಕೆ ಸವರ್ಸ್ಬೇಕು, ನೀರುಗಳು ಕೆಡ್ಸಾಗ ನೋಡ್ಕೋಬೇಕು, ಶರೀರ ಕೆಡ್ಸಾಗ ನೋಡ್ಕೋಬೇಕು. ತನ್ನ ಶರೀರ ವಶ ಮಾಡ್ಕೊಳ್ಳೋದಕ್ಕಾಗಿ ನಿಂತಲ್ ಕುಂತಲ್ ಅದಕ್ಕ ನಾವು ಪರೀಕ್ಷೆ ಮಾಡ್ಕೋಬೇಕು. ಅಂದ್ರೆ ನಾವು ತಿಳ್ಕೊಳ್ಳೋದಿದ್ದೇವೆ, ನಾವು ಶುದ್ಧಾಗಿ ಕರೆಕ್ಟ್ ಆಗಿ ನಡೆದ ತಿಳ್ಕೊಳ್ಳೋದಿದ್ದೇವೆ. ಆದ್ರೆ ನಮ್ಗೆ ನೋಡಿ ಇದ್ರೇನಂತಾರ, ಏನ್ ಒಗಲ್ ಮಾಡತಾನವ, ಏನ್ ಒಗಲ್ ಮಾಡತಾರ, ಆಕಿನ ಮೇಲೆ ಅಂಚಿನ ಸೇರಿ ಅವನ ಮೇಲೆ ಕೋಟ್ ಸೂಟ್ ಅವನ ಮೇಲೆ ಅವನ, ಇನ್ನೊಬ್ಬರ ಬಳಿ ಇಲ್ಲ ಅಂಬ ಶಬ್ದ ಯಾರಿಗೆ ಬರ್ತದ, ಇನ್ನೊಬ್ಬರೇ ಬರ್ತದ. ಯಾಕೆ ಮಾತುಗಳಿಗೆ ಈ ಉದಾಹರಣೆವಾಗಿ ಯಾಕೆ ನಮ್ಗೆ ಮಾತಾಡ್ತಂದ್ರೆ, ಮನುಷ್ಯನ ನಡತೆ ಎಲ್ಲ ಸ್ವಂತ ದೃಷ್ಟಿಗೆ ಶುದ್ಧ ಎಂಬುದಾಗಿ ನಾವು ತಿಳ್ಕೊತೇವೆ. ಪ್ರಿಯರೇ, ಸ್ವಂತ ದೃಷ್ಟಿ ನಮ್ಮಷ್ಟು ನಾವು ಸರಿಯಾಗಿದ್ದ, ನಾವು ಸರಿಯಾಗಿ ನಡಿಲದೆ ಎಂಬುದಾಗಿ ನಮ್ಮಷ್ಟು ನಾವು ಅನ್ಕೋತೇವೆ, ಅದು ಬಹಳಷ್ಟು ತಪ್ಪದ. ದೇವರು ಹೇಳ್ತಾನ, ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವವನೆಂಬುದಾಗಿ. ನಿನ್ನ ಹೃದಯವನ್ನು ಪರೀಕ್ಷಿಸ್ತಕ್ಕಂಥ, ನಿನ್ನ ಹೃದಯ ಪರೀಕ್ಷಿಸಿ ನಿನಗೆ ತಿಳಿದುಕೊಳ್ತಕ್ಕಂಥ, ನಿನಗೆ ಅರ್ಥ ಮಾಡ್ಕೊಳ್ತಕ್ಕಂಥವನೇ ದೇವರ ಪ್ರೇರಣೆ. ಲೋಕದ ಮಾನವನು ಇನ್ನೊಂದು ಮನುಷ್ಯನಿಗೆ ಅರ್ಥ ಮಾಡ್ಕೊಳಲ್ಲ, ಲೋಕದ ಯಜಮಾನ ಹೆಂಡತಿಗೆ ಅರ್ಥ ಮಾಡ್ಕೊಳಲ್ಲ, ಲೋಕದ ಹೆಂಡತಿ ಯಜಮಾನಿಗೆ ಅರ್ಥ ಮಾಡ್ಕೊಳು, ಲೋಕದ ಮಕ್ಕಳ ತಾಯಿ ತಂದೆಗೆ ಅರ್ಥ ಮಾಡ್ಕೊಳಲ್ಲ, ಲೋಕದ ತಾಯಿ ತಂದೆ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳೋ ಆದ್ರೆ ದೇವರು ಅರ್ಥ ಮಾಡ್ಕೊತಾನ. ಪ್ರೇರಣೆ ನೀ ಎಂತ ಸ್ಥಿತಿಯಲ್ಲಿ, ನೀ ಎಂತ ಪರಿಸ್ಥಿತಿಯಲ್ಲಿ, ನೀ ಎಂತ ಕಾರ್ಯಗಳು ಮಾಡಬೇಕೆಂಬುದಾಗಿ ದೇವರು ಪರೀಕ್ಷಿಸ್ತಾನ. ಕೆಲವು ಸ್ಥಳದಲ್ಲಿ ದೇವರು ಎಚ್ಚರಿಸ್ತಾನ. ಪ್ರೇರಣೆ ಪರೀಕ್ಷಿಸುವಾಗ, ಎಚ್ಚರಿಸುವಾಗ ನಾವು ಆತನ ಕಡೆ ತಿರುಗಿಕೊಳ್ಳುವುದು ಬಹಳ ಉತ್ತಮ, ಬಹಳ ಅದ್ಭುತದ ಪ್ರೇರಣೆ. ಯಾಕಂದ್ರೆ ಅಂತರಂಗವನ್ನೇ ದೇವರು ಸೃಷ್ಟಿ ಮಾಡಿದ ಪ್ರೇರಣೆ. ನಮ್ಗ ರೂಪುಶನಾತನ, ರಚಿಸನಾತನ, ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ದೇವರಿಗೆ ಗೊತ್ತದ. ಎಲ್ಲಿ ಏನೇನು ಪಾರ್ಟ್ಸ್ ಡ್ಯಾಮೇಜ್ ಅದರ, ಯಾವ ತರ ಅದಕ್ಕ ರಿಪೇರ್ ಮಾಡ್ಬೇಕೆಂಬುದು ಕೂಡ ದೇವರಿಗೆ ಗೊತ್ತದ. ಪ್ರೇರಣೆ ನೋಡಿ, ಎಲ್ಲರಿನ ಅದ್ಭುತ ಮೇಲಾಗಿರ್ತಕ್ಕಂಥದ್ದು. ಒಂದ್ ವೇಳೆ ಹೃದಯಕ್ಕೆ ಸಂಬಂಧಪಟ್ಟಂತ ರೋಗ ಮನುಷ್ಯಕ್ಕೆ ಬಂದದ್ರ 4 ಹೋಲ್ ಕೂಡ ಇದ್ರಾಗ, ಹೃದಯದಾಗ ಬ್ಲಾಕ್ ಆಗಿ ಹೋದ್ರ ಇನ್ನೊಂದು ನರ ಎಕ್ಸ್ಟ್ರಾ ಐತೆ ನಮ್ ಕಾಲ ಗೊತ್ತದ. ಇನ್ನೊಂದು ನರ ಅದು ಎಕ್ಸ್ಟ್ರಾ ಐಕೆನ, ಅದು ಕಟ್ ಮಾಡಿ ಈ ಹೃದಯಕ್ಕೆ ಮತ್ತದು ಪಂಪಿಂಗ್ ಮಾಡೋದಕ್ಕೆ, ಹೃದಯಕ್ಕೆ ಮತ್ತದು ಕೊಡ್ಬೋದು ಪ್ರೇರಣೆ. ಅಂದ್ರೆ ಒಂದು ಪಾರ್ಟ್ಸ್ ಯಾವುದರ ಭಯಂಕರ ಸ್ಥಿತಿ ಮನುಷ್ಯ ಡ್ಯಾಮೇಜ್ ಆಗಿ ಅದರಿಂದ ಮರಣ ಹೊಂದದ್ರ, ಇನ್ನೊಂದು ಪಾರ್ಟ್ಸ್ ಅದಕ್ಕೆ ಕಷ್ಟದಲ್ಲಿ ಮನುಷ್ಯ ರಿಪೇರ್ ಆಯ್ತಾನೆ ಎಂಬ ಉದ್ದೇಶಕ್ಕೊಂದು ಮನುಷ್ಯನ ಜೀವನದಲ್ಲಿ ದೇವರು ಒಂದೇ ಮಾಡೋಣ ಅವಕಾಶ ಪಟ್ಟು ಒಂದು ಇಟ್ಟನ್ನು ಪ್ರೇರೆ. ಆದ್ರೆ ಮನುಷ್ಯನ ಇಷ್ಟು ಭಯಂಕರ ಗೊತ್ತದನ್ನ ಆ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ದೇವರಿಗೆ ವಿರುದ್ಧವಾಗಿ ತಿಳಿದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ನಾವು ಕಾಣ್ತೇವೆ ಬೇರೆ. ಆದ್ರೆ ಪ್ರಿಯರೇ, ನೀವೇನೇ ಹೇಳಿ ಪರವಾಗಿಲ್ಲ, ಆದ್ರೆ ಹೊಸ ವರ್ಷದಲ್ಲಿ ಹೆಚ್ಚಿಡುವಾಗ ಹಳೇ ಜೀವಿತದ ಹೊಸ ವರ್ಷ ಇರೋದ್ರಿಂದ ಅದು ಬೇಡ್ತದ ಪ್ರಿಯರೇ. ಯಾಕಂದ್ರೆ
ನೀನು ಅನ್ಕೊಳ್ತಿರ್ಬೋದು ಕರೆಕ್ಟ್ ಐತೆ, ನಾ ಸರಿನೇ ಐತೆ ಎಂಬುದಾಗಿ ನೀನು ಅನ್ಕೊಂತ ತಿಳ್ಕೊಂಡಿರ್ಬೇಕು. ಆದ್ರೆ ದೇವ್ರ ದೃಷ್ಟಿಲಿ ಅದು ಸರಿಯಲ್ಲ. ನಿನ್ನ ಅಂತರ ಹೃದಯವನ್ನು ಪರೀಕ್ಷಿಸ್ತದಂತ ದೇವರು ಸ್ಪಷ್ಟವಾಗಿ ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವ. ಈ ದಿನ ಇಲ್ಲಿವರೆಗೆ ಮಾಡಿದ ಪ್ರತಿಯೊಂದು ಕಾರ್ಯಕ್ರಮಗಳೆಲ್ಲ ದೇವರ ಮುಂದಿಟ್ಟು ನೀವು ಪ್ರಾರ್ಥಿಸಿ, ದೇವರೇ ಈಗ ಈ ವರ್ಷದಲ್ಲಿ ತಿಳಿಯದೆ ಏನ್ ಮಾಡಿದ್ರು ಗೊತ್ತಿಲ್ಲ, ಆದರೆ ಹೊಸ ವರ್ಷದಾಗಿ ಹಳೆ ಜೀವಿತ ತಗೊಂಡು ನಾ ಹೆಚ್ಚಿಕ್ಲಕ್ ಸಾಧ್ಯ ಇಲ್ಲ ದೇವರೇ ಎಂಬುದಾಗಿ ಒಂದು ಸರ್ತಿ ನೀವು ಜ್ಞಾಪಕ ಮಾಡಿಕೊಂಡು ನಿನ್ನ ಕಾರ್ಯಭಾರಗಳೆಲ್ಲ ದೇವರು ಒಪ್ಪಿಸ್ಕೊಟ್ಟೆ ಅಂದ್ರ ದೇವರಿನ ಉದ್ದೇಶಗಳೆಲ್ಲ ಸಫಲ ಆಗ್ತಾನೆ. ಕೆಲವೊಬ್ಬರು ಉದ್ದೇಶಗಳು ಸಫಲ ಆಗಲ್ಲ ಪ್ರೇರಣೆ. ಕೆಲವರು ಅನ್ಕೊಂತಾರೊಂದು ಮನುಷ್ಯನ ಜೀವಿತದಾಗ ಕೆಲವು ಸರ್ತಿ ಆಯ್ತು ಅಂತ ಪ್ರೇರಣೆ. ನಾವು ಅನ್ಕೊಂತೇವೆ ಒಂದು, ಕೆಲವೊಂದು ಸರ್ತಿ ಆಯ್ತು ಒಂದು. ನೀವು ಅನ್ಕೊಂಡಿದ್ದೆ ಆಗ್ಬೇಕಪ್ಪ, ಅದು ರೂಲ್ಸ್ ಅಲ್ಲ. ದೇವರು ಅನುಕೊಂಡಿದ್ದೆ ಆಯ್ತು ಅನ್ನೋದು ರೂಲ್ಸ್ ಅದ ಪ್ರೇರಣೆ. ಒಂದು ವೇಳೆ ನೀವು ಅನ್ಕೊಂಡಿದ್ದು ದೇವರ ಮುಂದಿಟ್ಟು ಪ್ರತಿದಿನ ಆ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ ಉನ್ನತ ಸ್ಥಾನಕ್ಕೆ ಬರ್ತೇವೆ ಪ್ರೇರಣೆ, ಉನ್ನತ ಸ್ಥಾನಕ್ಕೆ ಬರ್ತೇವೆ ಪ್ರೇರಣೆ. ಅದಕ್ಕ 15ನೇ ಅಧ್ಯಾಯ 21ನೇ ವಚನದಲ್ಲಿ ದೇವರು ಈ ರೀತಿ ನಮ್ಮನ್ನು ಮಾತಾಡೋದನ್ನ ಓದಲು ಸರ್ತಿ ಅಲ್ಲಿ ಪಾಸಿಗಿದೆ. ಬುದ್ಧಿಹೀನನು ಮೂರ್ಖತನದಲ್ಲಿ ಆನಂದಿಸುವನು, ಬುದ್ಧಿವಂತನು ತನ್ನ ಮಾರ್ಗವನ್ನು ಸರಳ ಮಾಡಿಕೊಳ್ಳುವನು. ನೋಡಿ ಇಲ್ಲಿ ಸ್ಪಷ್ಟವಾಗಿ, ಬುದ್ಧಿಹೀನನು ಮೂರ್ಖತನದಲ್ಲಿ ಆನಂದಿಸುವ ಪ್ರೇರಿ. ಯಾವನು ಬುದ್ಧಿಹೀನ ಕಾರ್ಯ ಮಾಡ್ತಾನೋ ಆ ಮನುಷ್ಯ ಮೂರ್ಖತನದಲ್ಲಿ ಆನಂದ ಪಡ್ತಕ್ಕಂಥನಾಗಿರ್ತಾನೆ ಪ್ರೇರಿ. ಇವತ್ತೇನ್ ನೋಡ್ರಿ, ಎಷ್ಟು ಜನರು ಕುಡಿದು ತಿಂದು ಆ ಬಸಾರದಲ್ಲಿ ಬಿದ್ದೋಗಿ ನಾ ಶಾಣೆ ಅನ್ಕೊಂಡು ಹೋಗಿ, ಎಷ್ಟು ಮಕ್ಕಳು ಯವನಸ್ಥರು ಗೊತ್ತಿನ ತಾಯಿ ತಂದೆಗೆ ಹಾನಿಕರಲ್ಲ, ಎಷ್ಟು ಮಕ್ಕಳು ಗೊತ್ತಿನ ತಾಯಿ ತಂದೆಗೆ ಹಾನಿಕರವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಬಿದ್ದೋಗಲ್ಲ. ಬೇರೆ ಎಚ್ಚರ, ಬಹಳ ಎಚ್ಚರ. ಬುದ್ಧಿಹೀನರಿಗೆ ಆಯ್ತಕ್ಕಂಥ ದಂಡನೆ ಬಹಳ ಭಯಂಕರದ, ಆದರೆ ಅದರಲ್ಲಿ ನೀವು ಹೊರಕೊಳ್ಳ ಪ್ರಯತ್ನಗಳು. ಅದಕ್ಕೆ ಹೇಳ್ತಾನ, ಬುದ್ಧಿವಂತನು ತನ್ನ ಮಾರ್ಗವನ್ನು ಸರಳ ಮಾಡಿಕೊಳ್ಳುವನು. ಯಾವ ಮನುಷ್ಯ ಬುದ್ಧಿವಂತನು ಹಣನು ಆ ಮನುಷ್ಯ ತನ್ನ ಮಾರ್ಗವೆಲ್ಲ ಸರಳ ಮಾಡ್ಕೊಳ್ತಾನ ಪ್ರೇರೆ. ಯಾ ಹಾನಿಗೆ ಅವಕಾಶ ಕೊಡಲ್ಲ, ಯಾ ತಪ್ಪಿಗೆ ಅವಕಾಶ ಕೊಡಲ್ಲ, ಯಾ ಪಾಪಕ್ಕೆ ಅವಕಾಶ ಕೊಡಲ್ಲ, ಯಾ ಲೋಕದ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡಲ್ಲ. ಯಾರು ಬುದ್ಧಿವಂತನ ಪ್ರೇರೆ. ಒಂದು ಬುದ್ಧಿವಂತನಾಗಿದ್ದೆ ಅಂದ್ರ ನೀನು ದೇವರು ಏನು ಕಾರ್ಯ ಒಪ್ಪಿಸನ, ಏನ್ ಕೆಲಸ ಒಪ್ಪಿಸನ ಅದನ್ನ ನೆರವೇರಿಸಿ ಮತ್ತಿರುಗಿ ನೀ ಯಾವುದು ವಿದ್ಯಾಭ್ಯಾಸ ಅಥವಾ ಕೆಲಸ ಕಾರ್ಯ ಮಾಡ್ತಕ್ಕಂಥನಾಗಿದ್ದಿ ಅದರಲ್ಲಿ ಮನಸ್ಸು ಕೊಟ್ಟು ನಿಮಗೆ ಹೋಯ್ತು ಪ್ರೇರೆ. ಬುದ್ಧಿವಂತನ ಮಾಡ್ತಕ್ಕಂಥ ಕಾರ್ಯಗಳು ಇವು ಪ್ರೇರೆ. ಯಾವ ಜವಾಬ್ದಾರಿ ಮನುಷ್ಯನ ಮೇಲೆ ಇರ್ತದೋ ಆ ಮನುಷ್ಯ ಜವಾಬ್ದಾರಿ ತಗೊಂಡ್ಕೊಂಡು ಮುಂದ್ಕೋತಾನೆ ಪ್ರೇರೆ. ಯಾವ ಮನುಷ್ಯ ಬುದ್ಧಿಹೀನನಾಗಿರ್ತಾನೋ ಆ ಜವಾಬ್ದಾರಿ ಕೆಲಸ ತೆಗೆದುಕೊಂಡು ಮುಂದಕ ಹೋಗಲ್ಲ ಪ್ರೇರೆ. ಅಸಹ್ಯನಾಗುತ್ತಾನೆ ಪ್ರೇರೆ. ಕುಟುಂಬ ದೃಷ್ಟಿಯಲ್ಲಿ, ತಾಯಿ ತಂದೆ ದೃಷ್ಟಿಯಲ್ಲಿ, ಬಂಧುಗಳ ದೃಷ್ಟಿಯಲ್ಲಿ, ಜನರ ದೃಷ್ಟಿಗೆ, ಲೋಕದ ದೃಷ್ಟಿಗೆ ಅಸಹ್ಯವಾಗಿರ್ತಾನ. ಎಲ್ಲಕ್ಕಿಂತ ಮೇಲೆ ದೇವರಿಗೆ ಅಸಹ್ಯವಾಗಿರ್ತಕ್ಕಂಥ ಕಾರ್ಯ ಮಾಡ್ತಾನ. ದೇವರವ್ರಿಗೆ ಬಿಡ್ತಾನ ಪೆಟ್ಟು ಪ್ರೇರೆ. ಮನುಷ್ಯ ಎಕ್ಸಾಮ್ ನಲ್ಲಿ ಯಾಕೆ ಫೇಲ್ ಆಯ್ತಾನ? ಯಾರ ಬರೆದೋದನ್ನ ಉದಾಹರಣೆ ಹೇಳ್ತಾರೆ. ಮನುಷ್ಯ ಎಕ್ಸಾಮ್ ನಲ್ಲಿ ಯಾಕೆ ಫೇಲ್ ಆಗೋದನ್ನ ಬರ್ದವ್ರ ಕೈ ತೋರಿಸಿ. ನಾ ಎಜುಕೇಶನ್ ಮಾಡಿದ ಬರ 10th ಕಂಪ್ಲೀಟ್ ಆಗ್ಯದ, 10th ನಾ ಬರ್ಲೇತ ಬರ್ ಕೈ ತೋರಿಸಿ, ಕೈ ತೋರಿಸಿ. 10th ನಾ ಬರ್ಲೇತಿರಲ್ಲ, ಕಂಪ್ಲೀಟ್ ಆದ್ರು ಈ ಕಾಲೇಜ್ ಮಾಡ್ತಿರಲ್ಲ ಯಾರ. ಯಾಕೆ ಮನುಷ್ಯ ಫೇಲ್ ಆಯ್ತಾನ? ಯಾಕೆ ಫೇಲ್ ಆಯ್ತಾನ? ಓದ್ಕೊಂಬಲ್ ಕಡೆ ಅಥವಾ ಓದ್ಕೊಂಡ್ರ ಓದ್ಕೊಂಡ್ರೆ ಮನುಷ್ಯ ಫೇಲ್ ಆಗುತ್ತಾನೆ. ಯಾಕೆ ಫೇಲ್ ಆಗುತ್ತಾನ? ಓದಿದ ಮನುಷ್ಯ ಬಿ ಎಕ್ಸಾಮ್ದಾಗ ಫೇಲ್ ಆಗುತ್ತಾನೆ. ಯಾಕೆ ಫೇಲ್ ಆಗುತ್ತಾನ? ಓದಿದ ಮನುಷ್ಯ ಬಿ ಎಕ್ಸಾಮ್ದಾಗ ಫೇಲ್ ಆಗುತ್ತಾನೆ. ಯಾಕೆ ಫೇಲ್ ಆಗುತ್ತಾನ? ಅವನ ಮನಸ್ಸು ಬೇರೆ ಕಡೆ ಮಾಡ್ತಾನು. ಓದ್ತಾನೆ, ಬರಿತಾನೆ, ಬರಿತಾಳೆ, ಎಲ್ಲ ಆಗುತ್ತದ ಅದ್ಭುತವಾಗಿ. ನಾ ಪರ್ಫೆಕ್ಟ್ಲಿ 100 to 100 ಮಾರ್ಕ್ಸ್ ನ ತಗೊಂಡ್ಬರ್ದ ಅಂಬದ ಗ್ಯಾರಂಟಿ ಅದ ಅಂಬದಾಗಿ ಹೋಗ್ತಾನ. ಮನಸ್ಸು ಒಂದು ಕಡೆ ಎಕ್ಸಾಮ್ ನಲ್ಲಿ ಬೇಚನೆ ಆಗುತ್ತಾನ. ಎಕ್ಸಾಮ್ ಬರೀಲಕ್ಕ ಆಗಲ್ಲ. ಆಯ್ತರಿ ಪಾಸ್ ಆಯ್ತಾನ? ಪಾಸ್ ಆಯ್ತಾಳ? ಆಗಲಕ್ ಸಾಧ್ಯ ಇಲ್ಲ. ಮನಸ್ಸೊಂದ್ ಕಡೆ, ಮನಸಂಕಲ್ಪ ಒಂದ್ ಕಡೆ, ಕಾರ್ಯಗಳು ಒಂದ್ ಕಡೆ, ಮಾಡ್ತಕ್ಕಂಥ ಕ್ರಿಯೆಗಳು ಒಂದ್ ಕಡೆ ಇದ್ದವಂದ್ರ ಮನುಷ್ಯನ ಜೀವಿತ ಕೂಡ ಫೇಲ್ ಆಗೋದನ್ನ ಒಂದು ಅಪ್ರೋಲ್
ಒಂದು 10th ಆಗ್ಲಿ PUC ಆಗ್ಲಿ ಮನುಷ್ಯ ಫೇಲ್ ಆಗ್ಲತ್ತಂದ್ರ ಜೀವಿತದಾಗ ಕೂಡ ಫೇಲ್ ಆಗುತ್ತೆ ಪ್ರೇಯರ್ ಜಾಗದಾಗ. ಒಂದು ವೇಳೆ ಸಕ್ಸಸ್ಫುಲ್ ಮನುಷ್ಯ ಯಾವ ತರ ಇರ್ತಾನ, ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಮನುಷ್ಯನ ಗುಣಲಕ್ಷಣಗಳು ಯಾವ ಇರ್ತಾವ? ಅಧೀನತೆಯಿಂದ ಕುಟುಂಬಕ್ಕೆ ಅಧೀನವಾಗಿರ್ತಾನ, ದೇವರಿಗೆ ಕೂಡ ಅಧೀನವಾಗಿರ್ತಕ್ಕಂಥ ಮನುಷ್ಯನಾಗಿರ್ತಾನ. ಶಿಕ್ಷೆ ಬುದ್ಧಿವಂತನಿಗದನ, ಬುದ್ಧಿಹೀನ ಶಿಕ್ಷೆ ಅದರಿ. ಯಾರು ಶಿಕ್ಷೆ ಅದ? ಬುದ್ಧಿಹೀನನಿಗೆ. ಬುದ್ಧಿಹೀನನು ಮೂರ್ಖತನದಲ್ಲಿ ಆನಂದಿಸ್ತಾನ. ಬುದ್ಧಿಹೀನ ಶಿಕ್ಷೆ ಯಾರು ಪಡ್ಕೊಳತಾನ? ಬುದ್ಧಿನ ಪಡ್ಕೊಳತಾನ, ಬುದ್ಧಿವಂತನ ಪಡ್ಕೊಳತಾನ ಶಿಕ್ಷೆ. ಬುದ್ಧಿಹೀನ ಶಿಕ್ಷೆ ಪಡ್ಕೊಳತಾನ. ಬುದ್ಧಿವಂತನೆಲ್ಲ ಪ್ರೇರಿ, ಬುದ್ಧಿವಂತನ ಕಾರ್ಯಗಳೆಲ್ಲ ಅದ್ಭುತವಾಗಿರ್ತಾವ. ಬುದ್ಧಿವಂತನ ಕಾರ್ಯಗಳೆಲ್ಲ ಉನ್ನತ ಒಂದು ಸ್ಥಾನಕ್ಕೆ ಹೋಗ್ತಕ್ಕಂಥ ಕಾರ್ಯಗಳು. ಬುದ್ಧಿವಂತನು ಶಿಕ್ಷಕ ಒಳಗಲ್ಲ ಪ್ರೇರಿ, ಬುದ್ಧಿಹೀನನು ಶಿಕ್ಷಕ ಒಳಗೈತ ಪ್ರೇರಿ. ಆಫ್ಟರ್ ಆಲ್ ಒಂದು 10th PUCನೇ ಎಕ್ಸಾಮ್ ದಲ್ಲಿ ಫೇಲ್ ಆಗ್ಲತ್ತೆ ಅಂದ್ರ ಮತ್ತು ಜೀವಿತನೇ ಹ್ಯಾಂಗ್ ಕಟ್ಕೋತಿ? ಜೀವಿತ ಹ್ಯಾಂಗ್ ಕಟ್ಕೋತೀನಿ? ನಿನ್ ಕುಟುಂಬ ಹ್ಯಾಂಗ್ ಕಟ್ಕೋತಿ? ನಿನ್ ಸಂಸಾರ ಹ್ಯಾಂಗ್ ಕಟ್ಕೋತಿ? ಮುಂದೆ ದಿನಮಾನದಲ್ಲಿ ಕಟ್ಕೊಂಡು ಯಾವಾಗ ಮಾಡ್ತೇನೆ ನಿನ್ ಜೀವನದಲ್ಲಿ? ನೀ ಕೊನೆಯ ನೀವು ಹೋಗ್ಲಕ್ ಸಾಧ್ಯ ಅದನಾ? ಇಲ್ಲ. ಮತ್ತೆ ದೇವ್ರು ನಿಂಗೆ ಅವಕಾಶ ಕೊಡೋದನ. ಒಂದ್ಸರ್ತಿ ಫೇಲ್ ಆಗಿದ್ರೆ ಇನ್ನೊಂದ್ ಸರ್ತಿ ಫೇಲ್ ಆಗ್ಲಕ್ ಸಾಧ್ಯ ಇಲ್ಲ. ಎರಡನೇ ಸರ್ತಿ ಫೇಲ್ ಆಗೋದಿಲ್ಲ, ವೇಸ್ಟ್. ಜನ ನಂತರ ವೇಸ್ಟ್ ವೇಸ್ಟ್ ಅಂತ ಪ್ರೇರಿ. ಆದ್ರೆ ಆ ವೇಸ್ಟ್ ಎಂಬ ಶಬ್ದ ದೇವರಿನ ಒಂದಿನ ವೇಸ್ಟ್ ಎಂಬ ಶಬ್ದ ದೇವರಿನ ಒಂದಿನ ತೆಗಿತಾನ. ಆದ್ರೆ ಬುದ್ಧಿಹೀನನಾಗಿ ನೀ ಜೀವನ ಮಾಡಕ್ ಪ್ರಯತ್ನ ಪಡಬೇಡ, ಬುದ್ಧಿವಂತನಾಗಿ ನೀ ಜೀವನ ಮಾಡಕ್ ಪ್ರಯತ್ನ ಪಡು. ದೇವರಿನ ಆಶೀರ್ವದಿಸ್ತಾನೆ. ಹೇಳ್ತಾನ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳನ್ನು ಸಫಲವಾಗುವುದು. ಆ ಕಾರ್ಯಭಾರ ಯೆಹೋವನಿಗೆ ವಹಿಸೋದನ್ನೇ ಉದ್ದೇಶಗಳು ಸಫಲತೆ ಆಗತ್ತವ. ಹುಡುಗ ಹುಡುಗಿ ನೋಡ್ಕೊಂಡೇ ನೆಮ್ಮದಿ ಆಗುತ್ತದ. ಹುಡುಗನ ಕುಟುಂಬದವ್ರು ನೋಡೋದೇ ಮ್ಯಾರೇಜ್ ಆಗುತ್ತದ. ಆಯ್ತೇನ್ರಿ? ಆಯ್ತದ? ಆಗ್ಲಕ್ ಸಾಧ್ಯ ಇಲ್ಲ. ಆನ್ಲೈನ್ ದಾಗೆ ತಾಳಿ ಮಂಗಲಸೂತ್ರ ಕಟ್ಕೊಂಡ್ರೆ ಲಗ್ನ ಆಗುತ್ತದ. ಆನ್ಲೈನ್ ದಾಗೆ ಮಕ್ಕಳು ಬರ್ತಾರೇನ್ರಿ? ಆಯ್ತದ? ಆಗ್ಲಕ್ ಸಾಧ್ಯ ಇಲ್ಲ. ಬೇರೆ ಬುದ್ಧಿಹೀನಾಗ್ಲಕ್ ಸಾಧ್ಯ ಇಲ್ಲ. ಬುದ್ಧಿವಂತನ. 2 ನಿಮಿಷದಲ್ಲಿ ಕೂಡ ದೇವರು ವಾಕ್ಯ ನಿಮ್ಮೆಲ್ಲರನ್ನು ಹೇಳುವ ಆಶೀರ್ವದಿಸಲಿ. 3 ನಿಮಿಷದಲ್ಲಿ ವಾಕ್ಯ ಕೇಳಲಿ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 20ನೇ ವಚನ. ದೇವರ ವಾಕ್ಯವನ್ನು ಸ್ಮರಿಸುವನು ಸುಕ್ಷೇಮವನ್ನು ಪಡೆಯುವನು, ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು ಎಂಬುದಾಗಿ. ಯಾರು ಭರವಸೆ ಇಡಬೇಕು? ವಾಕ್ಯವು ಏನ್ ಸ್ಮರಿಸಬೇಕು? ವಾಕ್ಯ ಗ್ರಹಿಸ್ಬೇಕಾಯ್ತವ ಇಲ್ಲ? ಗ್ರಹಿಸ್ಬೇಕಾಯ್ತವಲ್ರಿ? ವಾಕ್ಯವನ್ನು ನಾವು ನೋಡ್ಬೇಕು, ಗ್ರಹಿಸ್ಬೇಕ್ರಿ. ವಾಕ್ಯವನ್ನು ಗ್ರಹಿಸ್ತಕ್ಕಂತಾನೆ ಉನ್ನತ ಸ್ಥಾನ ಬರ್ಲಕ್ ಸಾಧ್ಯ. ವಾಕ್ಯವನ್ನು ಗ್ರಹಿಸ್ತಕ್ಕಂತಾನೆ ಪಾಪದಿಂದ ಬಿಡುಗಡೆ ಆಗ್ಲಕ್ ಸಾಧ್ಯ. ವಾಕ್ಯವನ್ನು ಗ್ರಹಿಸ್ತಕ್ಕಂತ ಮನುಷ್ಯ ಉನ್ನತ ವಿಸ್ತಾರದಲ್ಲಿ ಬರ್ಲಕ್ ಸಾಧ್ಯ ಪ್ರೇರೆ. ಅದಕ್ಕ ಒಂದ್ಸರ್ತಿ ಎಫೆಸದವರಿಗೆ 5ನೇ ಅಧ್ಯಾಯ, ಮತ್ತೆ ಇಲ್ಲೇ ಬರಲಿ, ಎಫೆಸದವರಿಗೆ 5ನೇ ಅಧ್ಯಾಯ ಎಫೆಸದವರಿಗೆ 5ನೇ ಅಧ್ಯಾಯ 16ನೇ ವಚನ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿ ಕೊಳ್ಳಲಿ. ಯಾವ ದಿನ ಕೆಟ್ಟದವಂತ್ರಿ? ನಾಳೆ ದಿನನ? ಈ ದಿನನ? ನಿನ್ನಿನ ದಿನ ಏನ್ರಿ? ಯಾವ ದಿನ ಕೆಟ್ಟೋಗವ? ಈ ದಿನ. ಈ ದಿನಗಳು ಕೆಟ್ಟೋಗ್ಯವ. ಕಾಲವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂಬುದಾಗಿ ನೀವು ಉಪಯೋಗಿಸ್ಕೋ ಪ್ರಿಯರೇ. ಬೆಲೆ ಉಳ್ಳದೆಂಬುದಾಗಿ ನೀವು ಉಪಯೋಗಿಸ್ಕೊಂಡು ಹೋದಿದ್ರ ನಿನ್ನ ಜೀವನ ಕಾಲವೆಲ್ಲ ಸಫಲತೆ ಅದ ಪ್ರಿಯರೇ. ಬಿದ್ದೋಗ್ಲಕ್ ಸಾಧ್ಯ ಇಲ್ಲ. ಬೆಲೆ ಎದಕ್ಕಂತಾರ ಗೊತ್ತದನ? ಅಕ್ಕನ ಬಂಗಾರ ಅಕ್ಸಲ ಏನ್ ಮಾಡ್ತಾನಂತ? ಏನ್ ಮಾಡ್ತಾನಂದ್ರಿ? ತೋಡಿನ ಕದ್ಕೊಳ್ಳೋದಂದ್ರೆ ನಮಗೆ ಆಗಲ್ಲ ಅಂತ ಪ್ರಿಯರೇ. ಅಕ್ಕಿ ಹಾಕಿರ ರಕ್ತ ಸಂಬಂಧಿಕರೇ ಹಾಕಿರಲ್ಲ. ತೋಡಿಗೆ ಕದ್ದಿಲ್ಲ ಅಂದ್ರೆ ಅವನಿಗೆ ಆಗಲ್ಲ. ಲಾಸ್ಟಿಗೆ ಪುರುಷರ ಹೊಡೆದು ತೋಡೆ ಕೆಳಗೆ ತೂರ ದೇವಸ್ಥಾನ, ಲಾಸ್ಟಿಗೆ ಕಲ್ಲಿಗಿರ ವರ್ಷಿ ತೋಡಿ ಬತ್ ಜಂಬಲ ಮಾಡಿ ಮಾಡ್ತಾನೆ. ಅದೇ ತರ ಜೀವನದಲ್ಲಿ ಕೂಡ ಆಯ್ತು ಪ್ರಿಯರೇ. ಈ ದಿನ ಕೆಟ್ಟೋಗ ಪ್ರಿಯರೇ. ಕೆಟ್ಟೋಗಿರ್ತಕ್ಕಂಥ ದಿನದಲ್ಲಿ ನೀನು ಒಂದ್ ವೇಳೆ ಈ ಕೆಟ್ಟೋಗಿರ್ತಕ್ಕಂಥ ಕಾರ್ಯಗಳಿಗೆ ಅವಕಾಶ ಕೊಟ್ಟಿದ್ರ
ನಿನ್ ಜೀವನ ಸರಿ ಐತದ? ಸರಿ ಐತದ್ರಿ? ಸರಿ ಐತದ? ಹಲ್ಲೆಲೂಯಾ. ಗಿಡ ಅದ್ಭುತವಾಗಿ ಬೆಳೆಯತ್ತದ. ಒಂದು ಗಿಡ ಅದ್ಭುತವಾಗಿ ಬೆಳೆಯತ್ತದ. ಬಹಳ ತಮ್ಮಗಿನ ಗಿಡ, ಪಂಟಿಗಳು ಬಹಳ ಅದ್ಭುತವಾಗಿ ಬೆಳೆದವ. ಅದಕ್ಕೆ ಪಂಟಿಗಳು ಬಾಳ ನಡೆದವ ಪ್ರಿಯರಿ, ಎಲೆಗಳೆಲ್ಲ ಬಾಳ ನಡೆದವ. ಅದು ಅಥವಾ ಚೆಂಡಿ ಹುಳ ಅಂತರ ಎಲೆಗಳು ಬಾಳ ಇದ್ದಾವ, ಅಥವಾ ಬುಡುಕ್ ಹುಳ ಅಂತರ ಎಲೆಗಳು ಬಾಳ ಇದ್ದಾವ. ಹ್ಯಾಂಗ್ ಬಾಳ ಇರ್ತದ ಗಿಡ? ಅಗ್ರಿಕಲ್ಚರ್ ಮಾಡಿ ಯಾರಿದ್ರೆ ಇಲ್ಲಿ ಇಲ್ಲಲ್ಲ? ಓಕೆ, ಬುದ್ಧಿವಂತರಿದ್ದೀರಲ್ಲ, ತಿಳ್ಕೊತಕ್ಕಂತ ಬುದ್ಧಿವಂತರಿದ್ದೀರಲ್ಲ. ಓಕೆ, ಗಿಡದು ಚೆಂಡಿ ಒಣಗೋಯ್ತಕ್ಕಂತ ಕಾರಣ ಏನು? ಅಥವಾ ಚೆಂಡಿ ಹುಳದಿಂದ ಚೆಂಡಿ ಹುಳ ಹತ್ರ ಒಣಗೋಗ್ತದ, ಅಥವಾ ಬುಡುಕ ಹುಳ ಹತ್ರ ಚೆಂಡಿ ಒಣಗೋಗ್ತದ? ಹಂಗಂತದ್ರಿ ಕೋಶ ನಿಮ್ ಮಧ್ಯೆ ಆಗ್ಲತ್ತಿದೆ. ನಾ ಹೇಳ್ಬೇಕು, ಬುಡುಕ ಹತ್ರ ಚೆಂಡಿ ಪಂಟಿ ಎಲ್ಲ ಒಣಗೋಗ್ತದೆ. ಅದ್ಭುತವಾದ ಗಿಡ ತಂಬ ಬೆಳೆದದ, ಪಂಟಿಗಳು ಅದ್ಭುತವಾಗಿ ಬೆಳೆದವ. ಆದ್ರೆ ಬೆಳೆದ ಬೆಳಿತಾ 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 ಏನಾಗ್ತದ, ಪಂಟಿಗಳು ಮಾಡಿದವ, ಚೆಂಡಿಗಳು ನಡೆದವ, ಹೂಗಳೆಲ್ಲ ಉದ್ದ ನಡೆದವ, ಫಲ ಕೊಡಲಾಗ್ಯದ. ಆ ಗಿಡ ಕಡದ ನೋಡಕ್ಕೆ ಒಳಗ ಬೆಳೆಗಳತ್ತೇವೆ. ಕಡದರ ಹುಳಗಳ ಹತ್ಯೆ ಒಳಗ ಮ್ಯಾಲ ನೋಡಕ್ ಅದ್ಭುತವಾಗದ, ಸುಂದರದ, ಒಳಗ ಹುಳತ್ತೆ ಒಬ್ಬರ ಪೋಕಲ ಹೋಗ್ಯದ. ಎದಕ್ ಬಿ ಕೆಲಸ ಬರೋದ್ರಿ. ನಾ ಕಿಟಕಿಗಳು ಕೂಡ್ಸ್ಲಾಕ್ ಬರೋಗ್ಯದ, ನಾ ಮನೆಗಳಿಗೆ ತಟ್ಟಿ ದರವಾದ ಮಾಡ್ಲಾಕ್ ಬರೋಗ್ಯದ, ಯಾವ್ದಕ್ ಬಿ ಕೆಲ್ಸಕ್ಕೆ ಬರೋಗ್ಯದ. ಅದೇನ್ ಕೆಲ್ಸ ಕೊಟ್ಟದ? ಒಲೆಗ್ ಹಾಕಿ ಸುಡುವುದಕ್ಕಾಗಿ ಕೆಲ್ಸ ಕೊಟ್ಟೋಗ್ರಿ. ನಿನ್ನ ಪರಿಸ್ಥಿತಿ ಉಡಾಲೆ ಐತಂದ್ರೆ ಒಂದು ನೋಡ್ಲಾಕ ಸಮೃದ್ಧಿ ಎಲ್ಲನೇ ಅದ. ಒಂದು ಒಳಗ ಕೊಳತೋಗ್ಯದ ನಿನ್ ಜೀವಿತ, ನಿನ್ನ ಮನಸ್ಸು ಕೊಳತೋಗ್ಯದ, ನಿನ್ನ ಹೃದಯ ಕೊಳತೋಗ್ಯದ ಅಂದ್ರೆ ಅದು ಕೆಲ್ಸಕ್ಕ ಬರಲ್ಲ ಪ್ರಿಯರೇ. ಎಲ್ಲಿ ಕೆಲ್ಸಕ್ಕೆ ಬರಲ್ಲ? ದೇವರಲ್ಲಿ ಕೆಲ್ಸಕ್ಕ ಬರಲ್ಲ. ಬರ್ತೇನ್ರಿ? ಬರಲ್ಲ. ಈ ದಿನಗಳು ಕೆಟ್ಟ ಹೋಗೋ ಪ್ರಿಯರೇ. ಈ ದಿನಗಳು ಕೆಟ್ಟ ಹೋಗ ಕಾರಣ ಕಾಲವನ್ನು ಸುಮ್ಮನೆ ಕಳ್ಕೊಳ್ಳೋದು ಪ್ರಿಯರೇ. ಕಾಲವನ್ನು ಸುಮ್ಮನೆ ಕಳ್ಕೊಳ್ಳೋದು ಪ್ರಿಯರೇ. ಇವತ್ತಿನ ದಿನ ನೋಡ್ತೇವೆ ಆನ್ಲೈನ್, ಎಲ್ಲ ಆನ್ಲೈನ್, ಎಲ್ಲ ಆನ್ಲೈನ್, ಎಜುಕೇಶನ್ ಆನ್ಲೈನ್, ಎಲ್ಲ ಆನ್ಲೈನ್. ಆನ್ಲೈನ್ದಾಗ ಬೋಲೈನ್ ಎಂಬುದಾಗ ಕೂಡ ಒಳಗೊಂಡು ಒಂದು ಸೇವಕರು ಅಂದ್ರೆ ಭಯಭಕ್ತಿ ಬೇರ ಮತ್ತು ಅದ್ಭುತ ಒಂದು ಉನ್ನತ ಹೆಸರಿಗೆ ಬೇರ. ಅವ್ರ ಮಗಳ ಮೇಲೆ ಬಹಳ ವಿಶ್ವಾಸ ಇತ್ತು ಅವ್ರಿಗೆ. ನನ್ನ ಮಗಳು ಬರೆದು ಒಳ್ಳೆ ಡಾಕ್ಟರ್ ಆಯ್ತಾಳೆ, ಇಂಜಿನಿಯರ್ ಆಯ್ತಾನೆ ಎಂಬ ಉದ್ದೇಶ ಇಟ್ಕೊಂಡು ಬಹಳ ಅದ್ಭುತವಾಗಿ ಮಗಳಿಗೆ ಪ್ರೀತಿ ಮಾಡ್ಯಾರ ಅವರು. ಆದ್ರೆ ಮಗಳು ಎರಡು ಕಣ್ಣುಗಳು ಕಳ್ಕೊಂಡ್ರು. ಎರಡು ಕಣ್ಣುಗಳು ಕಳ್ಕೊಂಡ್ರು. ಎರಡು ಕಣ್ಣಿನಿಂದ ಕುಡ್ಡಳ ಪ್ರೇರಿ. ಏನ್ ಮಾಡ್ಲಕ್ಕಾಗಲ್ಲ, ಏನ್ ಮಾಡ್ಲಕ್ ಆಸ್ತಿ ಅಂತಸ್ತ ಐಶ್ವರ್ಯದ ಏನು ಮಾಡ್ಲಕ್ಕಾಗಲ್ಲ. ಎರಡು ಕಣ್ಣುಗಳು ಕುಡ್ಡೋಗ ಪ್ರಿಯ ಆಗೋದನ್ನ ಫೋನ್ ನೋಡಿ ಪ್ರಿಯರೇ. ಡೋರ್ ಬಂದ್ ಮಾಡ್ಕೊಂಡು ಮನೆಗೆ ಒಬ್ಬಕ್ಕೆ ಏಕಾಂಗವಾಗಿ ಜೀವನ ಮಾಡ್ತಾ ಫೋನಿನ ಗೇಮ್ಸ್ ಗಳು ಆಟ ಆಡ್ಕೋತ ಏನ್ ಮಾಡ್ತಿದ್ ಮಗ? ಎಕ್ಸಾಮ್ ಬರ್ಲದ. ಏನ್ ಮಾಡ್ತಿದ್ದೆ? ಹೋಮ್ವರ್ಕ್ ಮಾಡದ. ಏನ್ ಮಾಡ್ತಿದ್ದೆ? ನಾ ಇಂಟರ್ನೆಟ್ ಹೋಮ್ವರ್ಕ್ ಸಿಗ್ಲದಪ್ಪ. ಏನ್ ಮಾಡ್ತಿದ್ದೆ? ಆನ್ಲೈನ್ ಕ್ಲಾಸ್. ಏನ್ ಮಾಡ್ತಿದ್ದೆ? ಎಲ್ಲ ಆನ್ಲೈನ್ ಆನ್ಲೈನ್. ರಾತ್ರಿ 12, 1, 2 ಅಪ್ಪ ಕಾಯ್ತಂದಿಲ್ಲತ್ತಲ್ಲ ಮಗಳಿಗೆ. ನನ್ನ ಮಗಳು ಬಾಳ ಬರ್ಲತ್ತಲ್ಲ. ಮುಂಜಾನೆ ಸಾಯಂಕಾಲ ತನ ಫೋನಿನಾಗ, ರಾತ್ರಿ 2 ದಿನ ತನ ಫೋನಿನಾಗ. ಲಾಸ್ಟಿಗೆ ಕಣ್ಣು ಕಳ್ಕೊಂಡಾಗ ಡಾಕ್ಟರ್ಗಳು ಪರೀಕ್ಷೆ ಮಾಡುವಾಗ ಏನ್ ಮಾಡ್ಕೊಂಡು ಗೊತ್ತನಲ್ಲಿ ಆಕೆ ಕಣ್ಣಿನ ನರಗಳೆಲ್ಲ ಬೇಕಾಗೋ ಪ್ರೇರೆ, ಬ್ರೈನ್ ನರಗಳೆಲ್ಲ ಬೇಕಾಗೋ ಪ್ರೇರೆ. ಅಂತ ನಾಕಿ ಏನ್ ಮಾಡ್ಯಾಳ? ಕಳೆದಗಳ ಆಗೋತ ಅಲ್ಲೆಲ್ಲ ತಡ ನಾವು ತಪ್ಪು ಮಾಡಿದ ಪಪ್ಪ ನನಗ ಕ್ಷಮಿಸ್ರಿ, ಹಾಗಾರ ಮಾಡ್ರಿ. ನಾನು ಒಂದು ಕಣ್ಣು ಕಾಣಿಸ್ಕೊಳ ನನ್ ಸಾಕು. ಒಂದು ಕಣ್ಣಿದ್ರೆ ಟ್ರೀಟ್ಮೆಂಟ್ ಮಾಡಿಸ್. ನನಗೆ ಎಷ್ಟಾಗ್ತದೆ ನೋಡ್ರಿ, ಏನ್ರ ಮಾಡ್ರಿ. ಹೊಲ ಮನೆ ಆಸ್ತಿ ಏನ್ ಮಾಡ್ತೀರಿ ಗೊತ್ತಿಲ್ಲ ಪಪ್ಪ, ಒಂದು ಅವಕಾಶ ಕೊಡ್ರಿ. ನನ್ನ ಒಂದು ಕಣ್ ಕಾಣಿಸ್ಕೊಳ ಸಾಕು, ನಾ ಸಾಧಿಸ್ತ ಪಪ್ಪ ಅನ್ನತಳ. ಅಲ್ಲಿ ಚಾನ್ಸ್ ಇಲ್ಲ ಪ್ರಿಯ, ಅಲ್ಲಿ ಚಾನ್ಸ್ ಇಲ್ಲ ಪ್ರೇರೆ. ಅನ್ಕೊಳ್ತಿರ್ಬೋದು ನೀವು ಮೊಬೈಲ್ ಇದ್ರಾಗ ಬಹಳ ಒಳ್ಳೆ ಕಾರ್ಯಗಳು ಮಾಡ್ತೇವೆ ಅನ್ಕೊಳ್ತಿರ್ಬೋದು, ಆನ್ಲೈನ್ ಅಂತ ಅನ್ಕೊಳ್ತಿರ್ಬೋದು. ಆದ್ರೆ ಅದರಲ್ಲಿ 99% ಯೌವನಸ್ಥರು ಕೆಟ್ಟ ಹೋಗೋದಲ್ಲ ಪ್ರೇರೆ. 99% ಇವತ್ತಿನ ಮಕ್ಕಳು ಕೆಟ್ಟ ಹೋಗೋದಲ್ಲ ಪ್ರೇರೆ. ಅದಕ್ಕ ಈ ದಿನಗಳು ಕೆಟ್ಟೋಗವ. ಕಾಲವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬೆಲೆ ಒಳ್ಳೆದಾಗಿ ನೀವು ಉಪಯೋಗಿಸಿಕೊಳ್ಳುವಾಗ ಉನ್ನತ ಸ್ಥಾನಕ್ಕೆ ಬರ್ಲಕ್ಕೆ ಸಾಧ್ಯ ಪ್ರೇರೆ. ಅದಕ್ಕೆ ಬೆಲೆ ಒಳ್ಳೆಯದಾಗ ಉಪಯೋಗಿಸಿಕೊಳ್ಳಲು ಪ್ರಯಾಸ ಪಡ್ತಾರೆ. ಏನೇ ಆಗಲಿ ಅದಕ್ಕೆ ವಾಕ್ಯದೊಟ್ಟಿಗೆ ಸ್ಪಷ್ಟವಾಗಿ ದೇವರು ನಮ್ಮನ್ನು ಮಾತಾಡತನ. ದೇವರ ವಾಕ್ಯವನ್ನು ಸ್ಮರಿಸುವನು, ಸೂಕ್ಷ್ಮವನ್ನು ಪಡೆಯುವನು, ಯೆಹೋವನಲ್ಲಿ ಭರವಸೆ ಇಡುವನು, ಭಾಗ್ಯವಂತನು.
ಭಾಗ್ಯವಂತನೆಂಬುದಾಗಿ ಹೆಸರು ಬೇಕಾ? ಭಾಗ್ಯವಂತನೆಂಬುದಾಗಿ ನೀ ಜೀವನ ಮಾಡ್ಬೇಕಾ? ಒಂದ್ಸತಿ ಆಲೋಚನೆ ಮಾಡಿ. ಭಾಗ್ಯವಂತನಾಗ್ಬೇಕಾದ್ರೆ ಸಾಧಾರಣ ಇಲ್ಲ. ಭಾಗ್ಯವಂತನಾದ್ರೆ ಎಷ್ಟೋ ಲಾಭ, ಎಷ್ಟೋ ಮೇಲು, ಎಷ್ಟು ಅದ್ಭುತ ನಿನ್ನ ಜೀವಿತದ ಪ್ರಿಯರೇ. ಹೇಳ್ತಾನ ದೇವರ ವಾಕ್ಯವನ್ನು ಸ್ಮರಿಸಬೇಕು ಪ್ರಿಯರೇ. ದೇವರ ವಾಕ್ಯ ಸ್ಮರಿಸದೆ ಏನು ನಿರ್ಧಾರ ಮಾಡ್ಲಕ್ಕಾಗಲ್ಲ, ಏನು ಕೇಳಕ್ಕಾಗಲ್ಲ, ಮಾಡ್ಲಕ್ಕಾಗಲ್ಲ ಪ್ರಿಯರೇ. ಸ್ಮರಿಸ್ತಕ್ಕಂಥದ್ದು ಬಹಳ ಉತ್ತಮ, ಕೇಳತಕ್ಕಂಥ ಉತ್ತಮ, ತಿಳ್ಕೊತಕ್ಕಂಥ ಉತ್ತಮದ, ಅರ್ಥ ಮಾಡ್ಕೊತಕ್ಕ ಉತ್ತಮದ, ಬೋಧಿಸ್ತಕ್ಕಂಥದ್ದು ಕೂಡ ಬಹಳ ಉತ್ತಮದ ಪ್ರಿಯರ್ಕ. ದೇವರಲ್ಲಿ ಭರವಸೆ ಇಡುವವನು ಏನಂತ ಭಾಗ್ಯವಂತನಾಯ್ತ ಪ್ರಿಯರೇ. ನೀ ಯಾರ ಮೇಲೆ ಭರವಸೆ ಇಟ್ಟಿದೆ ಗೊತ್ತು? ಅಣ್ಣ ತಮ್ಮ ಮೇಲೆ ಭರವಸೆ ಇಟ್ಟಿದೆ, ಅಕ್ಕ ತಂಗಿ ಮೇಲೆ ಭರವಸೆ ಇಟ್ಟಿದೆ, ತಾಯಿ ತಂಗಿ ಮೇಲೆ ಭರವಸೆ, ಲೋಕದ ಮೇಲೆ ಭರವಸೆ ಇಟ್ಟಿದೆ, ನಿನ್ನ ಹಿರಿಯರ ಮೇಲೆ ಭರವಸೆ ಇಟ್ಟಿದೆ. ಆದ್ರೆ ಪ್ರಿಯರೇ ಬೇಡ್ತದ ದೇವರ ಮೇಲೆ ಭರವಸೆ ಇಡು, ದೇವರ ಮೇಲೆ ವಿಶ್ವಾಸ ಇಡು, ದೇವರ ಮೇಲೆ ನಂಬಿಕೆ ಇಡು. ದೇವರ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಯಾಕಂದ್ರೆ ನಿನ್ನ ಕಾರ್ಯ ಭಾರಗಳನ್ನ ವಹಿಸುವವನು ಆತನ ಪ್ರಿಯರೇ. ಯಾರು ವಹಿಸ್ತಾವಂತ ಹೇಳ್ತಾನ? ನನಪ್ತಿ 16:3 ಹೇಳ್ತಾನ. ಓದನ ಸ್ವಲ್ಪ ಕೊನೆಯದಾಗಿ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವುದು. ಯಾರಿಗೆ ಒಪ್ಪಿಸ್ಬೇಕು ಬಂದ? ಯಾರಿಗೆ ಒಪ್ಪಿಸುವ ನಿನ್ನ ಕಾರ್ಯಭಾರಗಳು? ದೇವರಿಗೆ ಒಪ್ಪಿಸು. ಎಲ್ಲಿ ನೀ ಕಾರ್ಯಭಾರಗಳು ದೇವರಿಗೆ ಒಪ್ಪಿಸ್ತು, ಅವಾಗ ನೀನು ಆಶೀರ್ವಾದತೆಗೆ ಬೆಳೆಯಕ ಸಾಧ್ಯದ ಪ್ರಿಯರೇ. ಈ 3 ವಿಷಯವಾಗಿರ್ತಕ್ಕಂಥ ವಾಕ್ಯ ದೇವರು ನಿಮ್ಮೆಲ್ಲರ ಜೀವಿತ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿ. ಮೊದಲು ಯಾವ ವಿಷಯ ಕೇಳಿದ್ದೇವೆ ನಾವು? ಮೊದಲು ಯಾವ ಕೇಳಿದೆವು? ಕೃಪಾ ಸತ್ಯತೆಗಳಿಂದ ಪಾಪ ನಿವಾರಣೆ, ಯೆಹೋವನ ಭಯದಿಂದ ಹಾನಿ ನಿವಾರಣೆ. ಪಾಪ ನಿವಾರಣೆ, ಹಾನಿ ನಿವಾರಣೆ ಎಲ್ಲಿರ್ತದ? ಒಪ್ಪಿಕೊಂಡು ಬಿಟ್ಕೊಟ್ಟಾಗ, ದೇವರ ಸನ್ನಿಧಿಗೆ ಬಂದಾಗ ನಮ್ಗ ಅದ್ಭುತವಾಗಿ ನಾವು ಹೋಗಕ್ಕೆ ಸಾಧ್ಯದ ಪ್ರಿಯರೇ. ಎರಡನೇದಲ್ಲಿ ಕೇಳಿದೆವು ಏನ್ ಮಾಡ್ತಾನಂತ? ಹೃದಯ ಸಂಕಲ್ಪಗಳು ಯಾರು ಪರೀಕ್ಷಿಸ್ತಾನಂತ? ಅಂತರಂಗವನ್ನು ಪರೀಕ್ಷಿಸ್ತಾನಂತ. ಯಾರು ಅಂತರಂಗವನ್ನು ಪರೀಕ್ಷಿಸ್ತಾನ? ಆದ್ರೆ ತನ್ನದೇ ಒಂದು ಸ್ವಂತ ದೃಷ್ಟಿಗೆ ಇಟ್ಕೊಂಡಿದ್ರ ನಿನ್ನ ಜೀವನ ಹಾಳದ. ದೇವ್ರಿಗೆ ಒಪ್ಪಿಸ್ಕೊಡು, ದೇವ್ರ ಏನ್ ಮಾಡ್ತಾನ? ಅದಕ್ಕ ಸಫಲತೆ ಕೊಡ್ತಾನ ಪ್ರಿಯರೇ. 3ನೇ ವಿಷಯದಲ್ಲಿ ಕೇಳಿದೆವು ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು ಮತ್ತು ಭಾಗ್ಯವಂತನು. ಕಾಲ ಹಿಂಗೆ ಕಳ್ಕೊಬೇಕಂತ ಅಥವಾ ಬೆಲೆ ಉಳಿದು ಉಪಯೋಗಿಸ್ಬೇಕಂತ? ಏನ್ ಮಾಡ್ಬೇಕು? ಬೆಲೆ ಉಳಿದು ಉಪಯೋಗಿಸ್ಬೇಕು. ಈ ದಿನ ಕೆಟ್ಟೋಗಿದಾವ. ಕೆಟ್ಟೋಗಿರ್ತಕ್ಕಂಥ ದಿನದಲ್ಲಿ ಬೆಲೆ ಉಳಿಯುವುದಾಗಿ ನಾವು ಕಾಲಗಳನ್ನು ಉಪಯೋಗಿಸ್ಕೊಂಡೆ ಹೋದ್ರ ದೇವರ ಸನ್ನಿಧಿಯಲ್ಲಿ ಅದ್ಭುತವಾಗಿ ಮತ್ತು ಲೋಕದಲ್ಲಿ ಕೂಡ ಅದ್ಭುತವಾಗಿ ನಾವು ಹೋಗ್ಲಕ್ಕ ಸಾಧ್ಯದ. ಮುಂದಿನ ಕ್ರಿಸ್ತನು ನೀ ನೋಡಿ ಮೆಚ್ತಾನ, ಕ್ರಿಸ್ತನ ನೋಡಿ ದಿನ ಸಂತೋಷ ಪಡ್ತಾನ. ಅದಕ್ಕ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿ. ಯಾರು ಕರ್ತನಲ್ಲಿ ಉಲ್ಲಾಸಿಸ್ತಾರೋ ಅವ್ರು ಸಂತೋಷ ಪಡ್ಲಕ್ ಸಾಧ್ಯದ. ಯಾರು ಕರ್ತನಲ್ಲಿ ಸಂತೋಷಿಸ್ತಾರೋ ಅವ್ರು ಉಲ್ಲಾಸ ಪಡ್ಲಕ್ಕ ಸಾಧ್ಯದ ಪ್ರಿಯರೇ. ಅದಕ್ಕೆ ಈ ವಾಕ್ಯ ನೀವೆಲ್ಲರೂ ಜೀವಿತಕ್ಕ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ನಾವು ಇವತ್ತಿನ ಆರಾಧನೆ ಈ ಸಂದೇಶವನ್ನು ಮುಕ್ತಾಯಗೊಳಿಸುತ್ತೇವೆ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ ಮತ್ತು ನಿಮಗೆ ಘನತೆ ಆಗಲಿ. ಒಳ್ಳೆ ವಾಕ್ಯ ನಮ್ಮನ್ನು ಕೊಟ್ಟಿದ್ದ ಪರಕ್ರಿಸ್ತ, ಒಳ್ಳೆ ಸಂದೇಶವನ್ನು ನಮ್ಮನ್ನು ಕೊಟ್ಟಿದ್ದ ಪರಕ್ರಿಸ್ತ. ಈ ಸಂದೇಶದಲ್ಲಿ ಕೆಲವು ವಿಷಯದಲ್ಲಿ ನಾನು ಕೂಡ ನೀವು ಮಾತಾಡಿದ ಪರಕ್ರಿಸ್ತ, ನಾನು ಕೂಡ ನೀವು ಎಚ್ಚರಿಸಿದ ಪರಕ್ರಿಸ್ತ. ಕೆಲವು ವಿಷಯದಲ್ಲಿ ಕಾಲವನ್ನು ಸುಮ್ಮನೆ ಕಳ್ಕೊಂಡು ವ್ಯರ್ಥವಾಗಿ ಚಿಂತಿಸಿದ್ರು. ಒಮ್ಮೆ ಬೆಲೆ ಒಳ್ಳೆದೆಂಬುದಾಗಿ ನಾವು ಉಪಯೋಗಿಸಿಕೊಂಡಿದ್ದೇವೆ. ಈ ದಿನ ಸ್ಥಿತಿಗತಿ ನಾವು ನೋಡಕ್ಕಾಯ್ತಿಲ್ಲ. ದೇವರಿಗೆ ಸ್ತೋತ್ರ ಹೇಳ್ತೇವೆ. ಈ ದಿನ ನಿನ್ನ ಸನ್ನಿಧಿ ದೇವರೇ, ಯಾರ್ಯಾರು ದೇವರೇ ಅಸತ್ಯ ಮಾರ್ಗದ ಲೋಕದ ಸಂಪರ್ಕ ಬೆಳೆಸಿ ಲೋಕದ ಜ್ಞಾನದವರು ತುಂಬಿದವರಾಗಿದ್ದು ಯಾರು ಹೇಳ್ತದೆ ದೇವರೇ, ಅದೇ ದೃಷ್ಟಿಯಲ್ಲಿ ಸರಿ ಸ್ವಂತ ದೃಷ್ಟಿ ನಡ್ತಕ್ಕಂಥ ಮನುಷ್ಯನು ಹಾನಿ ಎಂಬುದಾಗಿ ನಾವು ಹೇಳಿದೆವು. ಸ್ವಂತ ದೃಷ್ಟಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ದೇವರ ದಿನ ಮಾರ್ಪಡಿಸಿ ಕೃಪಾ ಸತ್ಯತೆಗಳಿಂದ ಪಾಪ ನಿವಾರಣೆ, ಯೆಹೋವನಿಲ್ಲ ಭಯಭಕ್ತಿಯಿಂದ ಹಾನಿ ನಿವಾರಣೆ ಎಂಬುದ ವಾಕ್ಯದೊಟ್ಟಿಗೆ ಮಾತಾಡಿದ್ದೇವೆ. ಪ್ರಿಯರೇ, ನಿಮ್ಮ ಕೃಪಾ ಸತ್ಯತೆ ಇಲ್ಲದ್ರ ನಿಮ್ಮೊಳಗಿರ್ತಕ್ಕಂಥ ಪಾಪ ನೀವು ಬಿಟ್ಟು ಹೋಗ್ಲಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಪಾಪದ ಬಿಡುಗಡೆ ಆಗ್ಬೇಕೆಂಬ ಉದ್ದೇಶ
ಅದನ್ನ ಸ್ವಲ್ಪ ಸತ್ಯದಲ್ಲಿ ಇಟ್ಕೊಳ್ತೀನಿ ನಾವು. ಯಾಕಂದರೆ ಯೆಹೋವನು ನಿನ್ನ ಹೃದಯವನ್ನು ಪರೀಕ್ಷಿಸಿ ನಿನ್ನ ಅಂತರಂಗವನ್ನು ಶೋಧಿಸಿ ನಿನ್ನ ತಿಳ್ಕೊಳ್ತಕ್ಕಂಥ ದೇವರು ನಾವು ಪ್ರಿಯತೆ. ಆತನಿಗೆ ಒಪ್ಪಿಸುವುದ್ರೆ ಆತನೇ ಸಾಧಿಸ್ತಾನೆ ಪ್ರೇರಿ, ಆತನ ಮುಂದೆ ತಿಳ್ಕೊಳ್ತಾನೆ ಪ್ರೇರಿ. ಆತನ ವಾಕ್ಯವನ್ನು ಹಿಡ್ಕೊ, ಆ ವಾಕ್ಯವನ್ನು ಹಿಡ್ಕೊಂಡು ವಾಕ್ಯದ ಅನುಸಾರ ಮಾಡಲಿಲ್ಲ ಪ್ರಯತ್ನ ಪಡು, ಸುಕ್ಷೇಮವನ್ನು ಕೊಡ್ತಾನೆ ಸ್ಪಷ್ಟವಾಗಿ. ಕ್ಷೇಮ ಬೇಕಾ, ಒಳ್ಳೆ ಮಾರ್ಗದ ನಡಿಬೇಕಾ, ವಾಕ್ಯವನ್ನು ಗ್ರಹಿಸು. ಆತನ ವಾಕ್ಯದಲ್ಲಿ ಶಕ್ತಿ ಅದ, ಆತನ ವಾಕ್ಯದಲ್ಲಿ ಬಲದ, ಆತನ ವಾಕ್ಯದಲ್ಲಿ ಸಾಮರ್ಥ್ಯದ ಪ್ರೇಮ. ಒಂದು ಒಳ್ಳೆಯ ದಿನ ನೀವು ಪಶ್ಚಾತ್ತಾಪಟ್ಟು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವ ದೇವರ ಮೇಲನ್ನು ನೀವು ಅನುಭವಿಸ್ತೀನಿ. ದೇವರು ಹೇರಳವಾಗಿ ನಿನ್ನನ್ನು ಆಶೀರ್ವದಿಸ್ತಾನ. ದೇವರು ನಿನ್ನನ್ನು ರಕ್ಷಿಸ್ತಾನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ. ವಾಕ್ಯದೊಟ್ಟಿಗೆ ನನಗ ನಮ್ಮೆಲ್ಲರಿಗೂ ಅದ್ಭುತವಾಗಿ ನೀವು ಮಾತಾಡ್ತೀನಿ. ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಬರ್ತೇನೆ. ಕೊನೆಯ ದಿನದಲ್ಲಿ, ಈ ವರ್ಷದ ಕೊನೆಯ ದಿನ, ಕೊನೆಯ ಗಂಟೆಗಳಲ್ಲಿ ಇದ್ದೇವಪ್ಪ ದೇವರೇ, ನಾವು ಕೊನೆಯ ಗಂಟೆಗಳಿದ್ದೇವೆ ದೇವರೇ. ಇನ್ನು ಸುಮಾರು ಒಂದು 2-3 ತಾಸು ನಮ್ಮ ಕೈಯಲ್ಲಿ ದೇವರೇ. ನಮ್ಮನ್ನು ಸರಿಪಡಿಸುವ ನಮ್ಮನ್ನು ಸರಿಪಡಿಸಿದ್ದೇವೆ. ನಿಮಗೆ ಮಹಿಮೆ ಆಗ್ಬೇಕು, ನಿಮ್ಗೆ ಘನತೆ ಆಗ್ಬೇಕು. ಸರಿಪಡಿಸಿಲ್ಲದ್ರ ಹೊಸ ವರ್ಷ ನೋಡ್ಲಕ್ಕೆ ಆಗಲ್ಲ. ನೀವು ಸರಿಪಡಿಸಿಲ್ಲದ್ರ ಹೊಸದೇ ನೋಡ್ಲಕ್ಕೆ ಆಗಲ್ಲ ದೇವ್ರೆ. ನಮ್ಮನ್ನು ಸರಿಪಡಿಸಿದ್ದೇವೆ, ನಮ್ಮನ್ನು ಸರಿಪಡಿಸ್ತೇವೆ ದೇವರೇ. ನಿಮ್ಮ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ. ಈ ವಾಕ್ಯ ಕೇಳಿರ್ತಕ್ಕಂಥ ಪ್ರತಿಯೊಬ್ಬರನ್ನು, ಪ್ರತಿಯೊಂದು ಕುಟುಂಬ, ಪ್ರತಿಯೊಂದು ಮಕ್ಕಳನ್ನು, ಪ್ರತಿಯೊಂದು ಯವನಸ್ಥರನ್ನು, ಪ್ರತಿಯೊಂದು ಆ ವಯಸ್ಸಲ್ಲಿರ್ತಕ್ಕಂಥ ಸಣ್ಣವರು ದೊಡ್ಡವರು ಯಾರು ಹೇಳಿದ್ರೆ ಮನುಷ್ಯ ಎಂಬ ಪ್ರತಿಯೊಬ್ಬರು ಈ ವಾಕ್ಯ ಕೇಳ್ತಕ್ಕಂಥವ್ರು ನಾವು ಪ್ರಾರ್ಥಿಸ್ತಾ ಆಶೀರ್ವದಿಸಲಿ. ಕೆಟ್ಟೋಗಿರ್ತಕ್ಕಂಥ ಕಾರ್ಯಗಳಿಂದ ಮಾರ್ಪಡಿಸಲಿ, ಕೆಟ್ಟೋಗಿರ್ತಕ್ಕಂಥ ಲೋಕದಿಂದ ಬಿಡುಗಡೆ ಮಾಡಿ ನಿಮ್ಮ ಪರಿಶುದ್ಧ ಆತ್ಮ ತುಂಬಿಸಲಿ. ಹೊಸ ವರ್ಷದಲ್ಲಿ ಹೆಚ್ಚಿಡುವವರೆಗ ಶಾಂತಿ, ಸಮಾಧಾನ, ನೆಮ್ಮದಿ, ಐಕ್ಯತೆ ಕೊಡಿ. ಹೊಸ ಕಾರ್ಯಗಳಿಂದ, ಹೊಸ ಬಲದಿಂದ, ಹೊಸ ಶಕ್ತಿಯಿಂದ, ಹೊಸ ಸಾಮರ್ಥ್ಯದಿಂದ ತುಂಬಿಸ್ತಿರುವುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾ ಬರ್ತೇನೆ. ನೀವು ಸಹಾಯ ಮಾಡಿದೆ. ಈಗ ಸಮಯದಲ್ಲಿ ನಮ್ಮೆಲ್ಲರೂ ಆತ್ಮ ಪ್ರಾಣ ಕೊಟ್ಟಿದ್ದೆವು. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡಿದ್ದೀವಿ ಸ್ತೋತ್ರ. ಮತ್ತು ಹೊಸ ವರ್ಷದಲ್ಲಿ ನಾವು ಕೆಲವೊಂದು ಗಂಟೆಯಲ್ಲಿ ಹೆಚ್ಚಿಡುವಾಗ ನಮ್ಮೊಟ್ಟಿಗೆ ನೀವು ಹೆಚ್ಚಿಟ್ಟು ನಮ್ಮನ್ನು ಸದಾಕಾಲ ಬರ್ತಕ್ಕಂಥ ವರ್ಷಗಳು ನಮ್ಮನ್ನು ಕೈ ಕಾಪಾಡಿ ಸುರಕ್ಷಿತವಾಗಿ ನಡೆಸಿ ಒಂದು ಅಭಿವೃದ್ಧಿಯಾಗಿ ಉನ್ನತ ಸ್ಥಾನಕ್ಕೆ ನನಗೆ ನಮ್ಮೆಲ್ಲರಿಗೆ ಬರಮಾಡ್ತೀನಿ ಎಂಬುದಾಗಿ ನಮ್ಮ ಒಡೆಯನು ರಕ್ಷಕನಾಗಿರ್ತಕ್ಕಂಥ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಈ ಪ್ರಾರ್ಥನೆ ಮಾಡಿ ನಾವು ಬೇಡಿ ಪಡ್ಕೊಂಡಿದ್ದೇವೆ. ನಮ್ಮ ಪರಲೋಕದ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.